Okay, welcome back to my class. So, ನೋಡ್ರಪ್ಪ ಈಗ 9th ಕ್ವಶನ್ ಕಲೆಕ್ಟಿವ್ ಸೋಷಿಯಲ್ ಎಕನಾಮಿಕ್ ಆಬ್ಜೆಕ್ಟಿವ್. ಓಕೆ, ಸೋಷಿಯಲ್ ಎಕನಾಮಿಕ್ ಆಬ್ಜೆಕ್ಟಿವ್. ಓಕೆ, ಸಾಮಾಜಿಕ ಮತ್ತು ಆರ್ಥಿಕ ಆಬ್ಜೆಕ್ಟಿವ್ ಆಫ್ ಸಿಟಿಸನ್ಸ್ ಆಫ್ ಇಂಡಿಯಾ ಆರ್ ಎನ್ಸ್ಟ್ರೈನ್ಡ್ ಇನ್ ಅಂದ್ರೆ ಸೋಷಿಯಲ್ ಮತ್ತು ಎಕನಾಮಿಕ್ ಆಬ್ಜೆಕ್ಟಿವ್ ಭಾರತ ಸಂವಿಧಾನದ ಎಲ್ಲಿ ಇನ್ಕ್ಲೂಡ್ ಆಗಿದೆ ಅಂದ್ರೆ ಇಷ್ಟು ಈಸಿ. ಏನಪ್ಪಾ, ರಾಜ್ಯ ನಿರ್ದೇಶಕ ತತ್ವಗಳು. ರಾಜ್ಯ ನಿರ್ದೇಶಕ ತತ್ವಗಳು ಯಾವಾಗಲೂ ಯಾವ ವಿಷಯ ಬಗ್ಗೆ ಮಾತಾಡ್ತವೆ ಅಂದ್ರೆ ಸೋಷಿಯಲ್ ಎಕನಾಮಿಕ್ ಆಬ್ಜೆಕ್ಟಿವ್ ಬಗ್ಗೆ ಮಾತಾಡ್ತವೆ. ಓಕೆ, ಫಂಡಮೆಂಟಲ್ ರೈಟ್ಸ್ ಯಾವ ವಿಷಯದ ಬಗ್ಗೆ ಮಾತಾಡ್ತವೆ ಅಂದ್ರೆ ಫಂಡಮೆಂಟಲ್ ರೈಟ್ಸ್ ಯಾವ ವಿಷಯದ ಬಗ್ಗೆ ಮಾತಾಡ್ತವೆ ಅಂದ್ರೆ ಫಂಡಮೆಂಟಲ್ ರೈಟ್ಸ್ ಪೊಲಿಟಿಕಲ್ ರೈಟ್ಸ್ ಬಗ್ಗೆ ಮಾತಾಡ್ತವೆ. ಓಕೆ ಫೈನ್ ಸರ್, ಇಟ್ಸ್ ಈಸಿ ಕ್ವಶನ್ಸ್. ಓಕೆ ಫೈನ್. ನೆಕ್ಸ್ಟ್ ಇದು ಕೂಡ ತುಂಬಾ ಈಸಿ ಕ್ವಶನ್ ಇದೆ. ಇವೆಲ್ಲ ಗ್ರೂಪ್ ಸಿ ಅಲ್ಲಿ ಅಥವಾ FD/ST ಅಲ್ಲಿ ಕ್ವಶನ್ ಕೇಳ್ತಾರೆ. ದ ಜಾಯಿಂಟ್ ಸೆಷನ್ ಆಫ್ ಪಾರ್ಲಿಮೆಂಟ್ ಕೆನಾಟ್ ಬಿ ಹೆಲ್ಡ್ ಇನ್ ದ ಕೇಸ್ ಆಫ್ ಜಾಯಿಂಟ್ ಸೆಷನ್ ಅಂದ್ರೆ ಸಂವಿಧಾನದ 108ನೇ ತಿದ್ದುಪಡಿ ಜಂಟಿ ಅಧಿವೇಶನದ ಬಗ್ಗೆ ಹೇಳುತ್ತೆ. ಏನಪ್ಪಾ ಜಂಟಿ ಅಧಿವೇಶನ? ಜಂಟಿ ಅಧಿವೇಶನ ಅಂದ್ರೆ ಒಂದೇ ಸದನದಲ್ಲಿ ಲೋಕಸಭಾ ಸದಸ್ಯರು ರಾಜ್ಯಸಭಾ ಸದಸ್ಯರು ಒಂದೇ ಸದನದಲ್ಲಿ ಬರ್ತಾರೆ. ಓಕೆ, ಅದನ್ನ ಅಧ್ಯಕ್ಷತೆಯನ್ನ ಸ್ಪೀಕರ್ ವಹಿಸ್ತಾರೆ. ಯಾವ ಯಾವ ವಿಷಯಗಳಿಗೆ ಜಂಟಿ ಅಧಿವೇಶನ ಆಗ್ಬೋದು ಆಗಲ್ಲ ಅನ್ನೋದು ಇಂಪಾರ್ಟೆಂಟ್. ಬಜೆಟ್ ಬಿಲ್ಲಿಗೆ ನೋ. ಓಕೆ, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ಲಿಗೆ ನೋ. ಓಕೆ, ಆರ್ಡಿನರಿ ಬಿಲ್ ಎಸ್. ಆಕ್ಚುಲಿ ಆಪ್ಷನ್ ಫೋರ್ತ್ which cannot be in the case of okay option 4th ಬಿಟ್ಟಿ 1 2 3 okay 1 2 3 ಈ ಮೂರಕ್ಕೂ ಕೂಡ ಜಂಟಿ ಅಧಿವೇಶನ ಬರಲ್ಲ. ಅಂದ್ರೆ ಸಂವಿಧಾನಿಕ ತಿದ್ದುಪಡಿ ಏನಾದ್ರು ಮಸೂದೆ ಇದ್ರೆ ಅದಕ್ಕೆ ಜಂಟಿ ಅಧಿವೇಶನ ಬರಲ್ಲ. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಮನಿ ಬಿಲ್, ಬಜೆಟ್ ಬಿಲ್, ಈ ಮೂರಕ್ಕೂ ಕೂಡ ಏನ್ ಬರಲ್ಲ ಅಂದ್ರೆ ಜಂಟಿ ಅಧಿವೇಶನ ಅನ್ನೋ ಕಾನ್ಸೆಪ್ಟ್ ಬರಲ್ಲ. ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಅದಾದ ತಕ್ಷಣ ಓಕೆ, ಕನ್ಸಿಡರ್ ದ ಫಾಲೋಯಿಂಗ್ ರೈಟ್ಸ್ ಆಫ್ ಸಿಟಿಸನ್ಸ್ಗೆ ಏನೇನ್ ಪವರ್ ಇರೋದು ಅಂತ ಅರ್ಥ ಆಗ್ತಿದ್ಯಾ? ರೈಟ್ ಟು ಫ್ರೀ ಲೀಗಲ್ ಏಡ್. ಓಕೆ, ಉಚಿತ ಕಾನೂನಿನ ನೆರವು. ಓಕೆ, ಉಚಿತ ಕಾನೂನಿನ ನೆರವು ಸಂವಿಧಾನದ ಅಲ್ಲಿ 42ನೇ ತಿದ್ದುಪಡಿ ಪ್ರಕಾರ ಓಕೆ ಉಚಿತ ಕಾನೂನಿನ ನೆರವು ನೀಡಬೇಕು. ಅಂದ್ರೆ ನೋಡ್ರಪ್ಪ, ಈಗ ಯಾವುದೋ ವ್ಯಕ್ತಿ ಇಬ್ರು ನಡುವೆ ಕೇಸ್ ನಡೀತಿರ್ತಾರೆ. ಆ ವ್ಯಕ್ತಿ ತುಂಬಾ ರಿಚ್ ಇರ್ತಾನೆ, ತುಂಬಾ ಬಲಶಾಲಿಯಾಗಿರ್ತಾನೆ. ಓಕೆ, ಇವ್ರು ಬಡವರು, ಇವ್ರ ಹತ್ರ ದುಡ್ಡೇ ಇರಲ್ಲ. ಈ ವ್ಯಕ್ತಿ ಒಳ್ಳೆ ಲಾಯರ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡು ನ್ಯಾಯ ಇವ್ರ ಪರ ಬರಕ್ ಮಾಡ್ಕೊಂತಾರೆ. ಸೊ ಇದನ್ನ ಪ್ರಿವೆಂಟ್ ಮಾಡಕ್ಕೆ ಕೇಂದ್ರ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಎಲ್ಲರಿಗೂ ಕಾನೂನು ನೆರವು ಕೊಡ್ಬೇಕು. ಅಂದ್ರೆ ಈ ಬಡವರ ಪರ ಯಾರೋ ಒಬ್ಬ ವ್ಯಕ್ತಿನ ಯಾರು ಅಪಾಯಿಂಟ್ಮೆಂಟ್ ಮಾಡ್ಬೇಕು, ಲಾಯರ್ ಆಗಿ ಸರ್ಕಾರ ಅಪಾಯಿಂಟ್ಮೆಂಟ್ ಮಾಡ್ಬೇಕು. ಅದಕ್ಕೆ ಉಚಿತ ಕಾನೂನು ನೆರವು ಅಂತ ಒಂದು ಕಾನ್ಸೆಪ್ಟ್ ತಂದಿದ್ದಾರೆ, ರೈಟ್ ಟು ಫ್ರೀ ಲೀಗಲ್ ಏಡ್. ಓಕೆ, ಅದಾದ್ಮೇಲೆ ಏನಪ್ಪಾ ಅಂದ್ರೆ ರೈಟ್ ಟು ಈಕ್ವಲ್ ಪೇ ಫಾರ್ ವರ್ಕ್. ಅಂದ್ರೆ ಎಲ್ಲರಿಗೂ ಕೂಡ ಸಮಾನವಾದ ವೇತನ ಕೊಡಬೇಕು ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ರೈಟ್ ಆನ್ಸರ್. ಓಕೆ, ರೈಟ್ ಟು ಎಸ್ಟಾಬ್ಲಿಷ್ ಅಂಡ್ ಮೇಂಟೈನ್ ಇನ್ಸ್ಟಿಟ್ಯೂಷನ್ ಫಾರ್ ರಿಲಿಜಿಯಸ್ ಅಂಡ್ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸ್. ಓಕೆ, ರೈಟ್ ಟು ಎಸ್ಟಾಬ್ಲಿಷ್ ಅಂಡ್ ಮೇಂಟೈನ್ ಇನ್ಸ್ಟಿಟ್ಯೂಷನ್ ಫಾರ್ ರಿಲಿಜಿಯಸ್ ಅಂಡ್ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸ್. ಇದೆಲ್ಲಿ ಬರುತ್ತೆ ಅಂದ್ರೆ ಇದು ಫಂಡಮೆಂಟಲ್ ರೈಟ್ಸ್ ಬರುತ್ತೆ. ಓಕೆ, ಆರ್ಟಿಕಲ್ 25, 26, 27, 28 ಫಂಡಮೆಂಟಲ್ ರೈಟ್ಸ್ ಅಲ್ಲಿ ರಿಲಿಜಿಯಸ್ ರೈಟ್ಸ್ ಅಂತೆ ಧಾರ್ಮಿಕ ಹಕ್ಕುಗಳು ಬರುತ್ತಲ್ಲ ಆ ಕಾನ್ಸೆಪ್ಟ್ಸ್ ಅಲ್ಲಿ ಬರುತ್ತೆ. ಇದೆಲ್ಲಿ ಬರುತ್ತಪ್ಪ ಇವೆಲ್ಲ ಅಂತ ಹೇಳಿದ್ರೆ DPSP ಬರುತ್ತೆ. ಓಕೆ, DPSP ಬರುತ್ತೆ. ರೈಟ್ ಟು ಡೀಸೆಂಟ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ವಿಚ್ ಆಫ್ ದ ಎಬೋಸ್ ಆರ್ ಜಸ್ಟಿಸಬಲ್. ಇಟ್ಸ್ ಬ್ಯೂಟಿಫುಲ್ ಕಾನ್ಸೆಪ್ಟ್ ನೋಡ್ರಪ್ಪ, ಇಟ್ಸ್ ಬ್ಯೂಟಿಫುಲ್ ಕಾನ್ಸೆಪ್ಟ್. ವಿಚ್ ಆಫ್ ದ ಎಬೋ ಆರ್ ನಾನ್ ಜಸ್ಟಿಸಬಲ್. ಓಕೆ, ನಾನ್ ಜಸ್ಟಿಸಬಲ್ ಅಂದ್ರೆ ಸರ್ ನಮಗೆಲ್ಲ ಗೊತ್ತಿರಂಗೆ ಮೂಲಭೂತ ಹಕ್ಕುಗಳು ಜಸ್ಟಿಸಬಲ್ ರೈಟ್ಸ್. ಮೂಲಭೂತ ಹಕ್ಕುಗಳು ನ್ಯಾಯಸಮ್ಮತವಾದ ಹಕ್ಕು. ಇವು ಯಾವುವು DPSP ಅಂತ ಹೇಳ್ತೀವಲ್ಲ, ಓಕೆ ನಾನ್ ಜಸ್ಟಿಸಬಲ್ ರೈಟ್ಸ್. ಇವೆಲ್ಲ ನಾನ್ ಜಸ್ಟಿಸಬಲ್ ರೈಟ್ಸ್. ಸರ್ ದ ಆನ್ಸರ್ ಇಸ್ ನಾಟ್ ಅಂತ ಕೇಳಿದಕ್ಕೆ ರೈಟ್ ಟು ಫ್ರೀ ಲೀಗಲ್ ಏಡ್. ಓಕೆ, DPSP ಇದು ಫಂಡಮೆಂಟಲ್ ರೈಟ್ಸ್. ಇದು ಏನಪ್ಪಾ DPSP. ಸೊ ಆನ್ಸರ್ ಈಸ್ ಆಪ್ಷನ್ ಸಿ 1, 2 and 4. ಓಕೆ, ನೀವು ಕಾನ್ಸೆಪ್ಟ್ ಅರ್ಥ ಆದ್ರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಮತ್ತು ಮೂಲಭೂತ ಹಕ್ಕುಗಳ ನಡುವೆ ಏನು ಸರ್ ಆಪೋಸಿಟ್ ಅಂದ್ರೆ ಏನು ಅವೆರಡು ನಡುವೆ ಡಿಫ್ರೆನ್ಸ್ ಅಂತ ಗೊತ್ತಾದ್ರೆ ಇದಕ್ಕೆ ನಿಮಗೆ ಉತ್ತರ ಸಿಗುತ್ತೆ. ಅದಾದ ನಂತರ ಮುಂದಿನ ಪ್ರಶ್ನೆ ಓಕೆ, ಸಮ್ ಫ್ಯೂಚರ್ಸ್ ಆಫ್ ಇಂಡಿಯನ್ ಪೊಲಿಟಿ. ಓಕೆ, ಸಮ್ ಫ್ಯೂಚರ್ಸ್ ಆಫ್ ಇಂಡಿಯನ್ ಪೊಲಿಟಿ ಆರ್ ನಾಟ್ ಕನ್ಸಿಡರ್ಡ್ ಆಸ್ ಕಂಡೆನ್ಸಿವ್ ಟು ಫೆಡರಲಿಸಂ. ಅಂದ್ರೆ ಸಂವಿಧಾನದ ಒಂದೊಂದು ವಿಷಯಗಳು ನಮ್ಮ ಸಂಯುಕ್ತ ವ್ಯವಸ್ಥೆ ವಿರುದ್ಧ ಇದೆ. ಅವು ಯಾವ್ಯಾವು ಅಂತ ಕೇಳಿರೋದು. ಓಕೆ ಫೈನ್ ಸರ್. ಅಬ್ಸಲ್ಯೂಟ್ ಪ್ರೆಸಿಡೆಂಟ್ ವೀಟೋ ಓವರ್ ಸ್ಟೇಟ್ ಲೆಜಿಸ್ಲೇಚರ್ ಇನ್ ಸಮ್ ಕೇಸಸ್. ರೈಟ್. ಅಂದ್ರೆ ನೋಡ್ರಪ್ಪ, ಓಕೆ ಒಂದೊಂದು ರಾಜ್ಯ ಸರ್ಕಾರ ಕಾನೂನು ವಿಷಯಗಳನ್ನ ಮಾಡ್ತಲ್ಲ
ಅದ್ರ ಮೇಲೆ ಅದನ್ನ ವಿಟೋ ಮಾಡ್ತಾರೆ. ಯಾರು ಮಾಡ್ತಾರೆ ಅಂದ್ರೆ ಪ್ರೆಸಿಡೆಂಟ್ ಯಾರು ಅಡ್ವೈಸ್ ಮೇಲೆ ಮಾಡ್ತಾರೆ? ಪ್ರೈಮ್ ಮಿನಿಸ್ಟರ್ ಮತ್ತು ಕೌನ್ಸಿಲ್ಸ್ ಆಫ್ ಮಿನಿಸ್ಟರ್ ಮೇಲೆ ಅಡ್ವೈಸ್ ಮೇಲೆ ಮಾಡ್ತಾರೆ. ಸೊ ದ ಆನ್ಸರ್ ಇಸ್ ಅಗೇನೆಸ್ಟ್, ಅಂದ್ರೆ ಒಕ್ಕೂಟದ ಸಂಯುಕ್ತ ವ್ಯವಸ್ಥೆ ವಿರುದ್ಧ. ಇದು ರೈಟ್ ಆನ್ಸರ್. ನೆಕ್ಸ್ಟ್ ಎಮರ್ಜೆನ್ಸಿ ಪ್ರಾವಿಷನ್ಸ್, ಅದು ನೆಕ್ಸ್ಟ್ ಆಲ್ಟರ್ನೇಷನ್ ಆಫ್ ಬೌಂಡ್ರೀಸ್. ಓಕೆ, ಎಮರ್ಜೆನ್ಸಿ ಪ್ರಾವಿಷನ್ಸ್ ಅಲ್ಲಿ ನಾನು ನಿಮಗೆ ಹೇಳ್ತೀನಿ, ಯಾವಾಗ ಎಮರ್ಜೆನ್ಸಿ ಬರುತ್ತಲ್ಲ ಸಂಪೂರ್ಣ ಅಧಿಕಾರವನ್ನ ಕೇಂದ್ರ ಸರ್ಕಾರ ತಗೊಳುತ್ತೆ. ಓಕೆ, ಇವನ್ ಎಮರ್ಜೆನ್ಸಿ ಟೈಮಲ್ಲಿ ರಾಜ್ಯ ಸರ್ಕಾರದ ಮೇಲಿರುವ ಕಾನೂನು ಮೇಲೆ ಅಧಿಕಾರ ಮಾಡುವಂತಕ್ಕೆ ಪವರ್ ಯಾರು ಬರ್ತಾರಪ್ಪ? ಕೇಂದ್ರ ಸರ್ಕಾರಕ್ಕೆ ಬರುತ್ತೆ. ಅದಕ್ಕೆ ಎಮರ್ಜೆನ್ಸಿ ಪ್ರಾವಿಷನ್ಸ್ ಕೂಡ ಒಂದು. ನೆಕ್ಸ್ಟ್ ಆಲ್ಟರ್ನೇಷನ್ ಇನ್ ಬೌಂಡ್ರೀಸ್ ಆಫ್ ಸ್ಟೇಟ್. ನೋಡ್ರಿ, ಇದು ಬ್ಯೂಟಿಫುಲ್ ಕಾನ್ಸೆಪ್ಟ್. ಆರ್ಟಿಕಲ್ 3, ಭಾರತದ ಸಂವಿಧಾನ ಯಾವ ರಾಜ್ಯಗಳನ್ನು ಸ್ಥಾಪನೆ ಮಾಡ್ಬೋದು. ನಾಳೆ ಆಂಧ್ರ ಪ್ರದೇಶನ ಇನ್ನು ಮತ್ತೆ 2 ರಾಜ್ಯ ಆಗಿ ಮಾಡ್ಬೋದು, ಮಹಾರಾಷ್ಟ್ರವನ್ನ 2 ರಾಜ್ಯ ಆಗಿ ಮಾಡ್ಬೋದು, ಇಲ್ಲ ಮಹಾರಾಷ್ಟ್ರದಲ್ಲಿ ಒಂದು ಭಾಗ ರಾಜ್ಯವನ್ನ ಕಮ್ಮಿ ಮಾಡಿ ನಮ್ಮ ರಾಜ್ಯ ಕೊಡ್ಬೋದು. ಈ ತರ ಬೇರೆ ಬೇರೆ ರಾಜ್ಯಗಳನ್ನ ಡಿವೈಡ್ ಮಾಡುವಂತ ಪವರ್ ವಿಥೌಟ್ ಲೆಜಿಸ್ಲೇಟಿವ್, ಅಂದ್ರೆ ಶಾಸನ ಸಭೆಗೆ ಆ ರಾಜ್ಯದ ಒಪ್ಪಿಗೆ ಇಲ್ದಂಗೆ ಮಾಡೋಂಥ ಪವರ್ ಇದಕ್ಕಿರುತ್ತೆ. ಸೊ ಈ 3 ಕೂಡ ರೈಟ್ ಆನ್ಸರ್. ಎವರಿ ಪವರ್ ಇಸ್ ಸಬಾರ್ಡಿನೇಟ್ ಟು ದ ಕಾನ್ಸ್ಟಿಟ್ಯೂಷನ್ ಇದು ಅಲ್ಲ. ಸೊ ಆನ್ಸರ್ ಇಸ್ 1, 2 and 3, ಆಪ್ಷನ್ ಡಿ. ಓಕೆ, ಇಟ್ಸ್ ಈಸಿ ಕ್ವಶನ್. ನಿಮಗೆ ಸ್ವಲ್ಪ ಕಾನ್ಸೆಪ್ಟ್ ಗೊತ್ತಿದ್ದಾರೆ ಅದ್ರ ಬಗ್ಗೆ ಈಸಿ ಮಾಡೋದು. ಫೆಡರಲಿಸಮ್ ಅಂದ್ರೆ ಸಂಯುಕ್ತ ವ್ಯವಸ್ಥೆ, ಡಿವಿಷನ್ ಆಫ್ ಪವರ್ ಬಿಟ್ವೀನ್ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ. ನೋಡಿ, ಇವೆಲ್ಲ ಏನ್ ಹೇಳ್ತಿದಾವೆ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಎಷ್ಟು ಅಧಿಕಾರ. ನೋಡಿ, ಕೇಂದ್ರ ಸರ್ಕಾರ ಪ್ರೆಸಿಡೆಂಟ್ಗೆ ಹೇಳಿ ಬಿಲ್ ನ ರಿಸರ್ವ್ ಮಾಡಿಸಬಹುದು, ವಾಪಸ್ ಕಳಿಸಬಹುದು, ರಾಜ್ಯ ಸರ್ಕಾರ ಮಾಡೋದು. ಆಮೇಲೆ ಎಮರ್ಜೆನ್ಸಿ ಪ್ರಾವಿಷನ್ಸ್ ಅಲ್ಲಿ ರಾಜ್ಯ ಸರ್ಕಾರಕ್ಕೆ ಅಧಿಕಾರನೇ ಇರಲ್ಲ, ಎಲ್ಲಾ ಅಧಿಕಾರನ ಯಾರು ಆಳ್ವಿಕೆ ಮಾಡ್ತಾರೆ? ಕೇಂದ್ರ ಸರ್ಕಾರ ಮಾಡುತ್ತೆ. ಅಂದ್ರೆ ರಾಜ್ಯ ಸರ್ಕಾರ ಇದ್ರೂ ಇಲ್ದಂಗೆ. ಆಲ್ಟರ್ನೇಷನ್ ಆಫ್ ಬೌಂಡ್ರೀಸ್, ಇವಾಗ ಆ ರಾಜ್ಯ ಸರ್ಕಾರ ಇಷ್ಟ ಇಲ್ಲ 2 ಸ್ಟೇಟ್ ಆಗಿ ಡಿವೈಡ್ ಆಗಕ್ಕೆ, ಬಟ್ ಏನಾಗ್ತಿದೆ? ಕೇಂದ್ರ ಸರ್ಕಾರ ತನ್ನ ಇಚ್ಛೆ ಬಂದಂಗೆ ಡಿವೈಡ್ ಮಾಡ್ತಿದೆ. ಸೊ ಆಪ್ಷನ್ 3. ಓಕೆ, ದಟ್ಸ್ ವೈ 1, 2, 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, who recommends to the president the distribution between central and state governments of the net proceeds of the tax. ಓಕೆ, ನೋಡಪ್ಪ, ಯಾರು ಪ್ರೆಸಿಡೆಂಟಿಗೆ ಹೇಳ್ತಾರೆ ಸೆಂಟ್ರಲ್ ಗೌರ್ಮೆಂಟ್ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನಡುವೆ ಹಣ ಹಂಚಿಕೆ ಆಗಬೇಕು ಅಂತ? ಸರ್, ನಾನು ಇದಕ್ಕಿಂತ ಮುಂಚೆನೆ ಹೇಳಿದ್ದೆ. ಓಕೆ, ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಲ್ಲಿ ಹೇಳಿದ್ದೆ ಏನಪ್ಪ? ಹಣಕಾಸು ಆಯೋಗ ಬಗ್ಗೆ ಹೇಳಿದ್ದೆ. ಹಣಕಾಸು ಆಯೋಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಎಷ್ಟು ದುಡ್ಡ ಹಂಚಿಕೆ ಆಗಬೇಕು ಅಂತ ಪೂರ್ಣವಾಗಿ ವಿವರಿಸುತ್ತೆ. ಓಕೆ, ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದು ನೋಡ್ರಪ್ಪ, ಇದು 2014 ಅಲ್ಲಿ KS ಕ್ವಶನ್ ಕೇಳಿರೋದು. ಇಟ್ಸ್ ಈಸಿ. ಶೆಡ್ಯೂಲ್ಸ್ ಬಗ್ಗೆ ಹೇಳುತ್ತೆ. ಶೆಡ್ಯೂಲ್ಸ್ ನ ಕಲಿಯಕ್ಕೆ ನಾನು ಟ್ರಿಕ್ಸ್ ಹೇಳ್ತೀನಿ. ಟಿಯರ್ಸ್ ಆಫ್ ಓಲ್ಡ್ PM ಅಂತ. ಓಕೆ, ಫೈನ್ ಸರ್. ಥರ್ಡ್ ಶೆಡ್ಯೂಲ್ ಏನ್ ಹೇಳುತ್ತೆ? ಓಕೆ, ಓತ್ ಅಂಡ್ ಅಫರ್ಮೇಷನ್ ಬಗ್ಗೆ ಹೇಳುತ್ತೆ. A5. ಓಕೆ, A5 ಈಸಿ. ಓಕೆ, ಇದು ಟೆರಿಟರೀಸ್ ಬಗ್ಗೆ ಇರುತ್ತೆ, ಇದು ಸಂಬಳ ಬಗ್ಗೆ ಹೇಳುತ್ತೆ, ಇದು ಓತ್ ಅಂಡ್ ಅಫರ್ಮೇಷನ್ಸ್ ಬಗ್ಗೆ ಇರುತ್ತೆ. 8, 3, 4, 5, 6, 7, 8 ಅಫಿಷಿಯಲ್ ಲ್ಯಾಂಗ್ವೇಜಸ್ ಬಗ್ಗೆ ಹೇಳುತ್ತೆ. ಯಾವ್ದ್ರ ಬಗ್ಗೆ ಹೇಳುತ್ತೆ? ಅಫಿಷಿಯಲ್ ಲ್ಯಾಂಗ್ವೇಜಸ್ ಬಗ್ಗೆ ಇರುತ್ತೆ. 4th ಶೆಡ್ಯೂಲ್ ರಾಜ್ಯಸಭೆಯಲ್ಲಿ ಸೀಟ್ಸ್ ಎಷ್ಟಿರ್ಬೇಕು ಅಂತ ಹೇಳುತ್ತೆ. ನೋಡ್ರಪ್ಪ, ಆಪ್ಷನ್ ಬಿ. 3rd ಶೆಡ್ಯೂಲ್ ಯಾವ್ದ್ರ ಬಗ್ಗೆ ಹೇಳುತ್ತೆ? 3rd ಶೆಡ್ಯೂಲ್ ಭಾರತದಲ್ಲಿರುವ ಅಫಿಷಿಯಲ್ ಲ್ಯಾಂಗ್ವೇಜಸ್ ಯಾವ್ಯಾವ ಇದಾವೆ ಅದ್ರ ಬಗ್ಗೆ ಹೇಳುತ್ತೆ. 3rd ಶೆಡ್ಯೂಲ್ ಯಾವ್ದು? 8th ಶೆಡ್ಯೂಲ್. 3rd ಶೆಡ್ಯೂಲ್ ಏನ್ ಹೇಳುತ್ತೆ? ಫಾರ್ಮ್ಸ್, ಪ್ರಮಾಣ ವಚನ ಯಾರ್ಯಾರಿಗೆ ಬೋಧಿಸಬೇಕು. ಫಾರ್ ಎಕ್ಸಾಂಪಲ್, ಮುಖ್ಯ ನ್ಯಾಯಮೂರ್ತಿಗೆ ಯಾರು ಬೋಧಿಸಬೇಕು, ಅಥವಾ ಮಂತ್ರಿಮಂಡಲಕ್ಕೆ ಯಾರು ಬೋಧಿಸಬೇಕು, ಚೀಫ್ ಮಿನಿಸ್ಟರ್ಗೆ ಯಾರು ಬೋಧಿಸಬೇಕು, ಗವರ್ನರ್ಗೆ ಯಾರು ಬೋಧಿಸಬೇಕು, ಇದೆಲ್ಲ ಕಂಪ್ಲೀಟ್ ಇನ್ಫಾರ್ಮೇಶನ್ಸ್ ಎಲ್ಲಿರುತ್ತಪ್ಪ? ಶೆಡ್ಯೂಲ್ಸ್ ಅಲ್ಲಿ ಇದೆ, ಅದ್ರದ್ದೇ ವಿಶೇಷ. ಸೊ ದ ಆನ್ಸರ್ ಇಸ್ ಆಪ್ಷನ್ ಬಿ. ನೋಡ್ರಪ್ಪ, ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಅಮೆಂಡ್ಮೆಂಟ್ಸ್ ಆಫ್ ದ Constitution abolished privacy and privileges of rulers of the former Indian state. ಓಕೆ, ಇದಕ್ಕೆ ಆನ್ಸರ್ 26th ಅಮೆಂಡ್ಮೆಂಟ್. ಸರ್, ಪ್ರೈವೇಪರ್ಸಿಸ್ ಅಂದ್ರೆ ಅಥವಾ ಪ್ರಿವಿಲೇಜಸ್ ಅಂದ್ರೆ ನೋಡ್ರಪ್ಪ, ನಮ್ಮಲ್ಲಿ 1950ಕ್ಕಿಂತ ಮುಂಚೆ ಸ್ವತಂತ್ರ ಪೂರ್ವ ಎಷ್ಟೊಂದು ರಾಜ್ಯ ಆಡಳಿತ ಅಂದ್ರೆ ಪ್ರಿನ್ಸ್ಲಿ ಸ್ಟೇಟ್ಸ್ ಇದ್ರು. ಓಕೆ, ಪ್ರಿನ್ಸ್ಲಿ ಸ್ಟೇಟ್ಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ಒಡೆಯರ್ ಡೈನೆಸ್ಟಿ ನಮ್ಮ ಮೈಸೂರನ್ನ ಆಳ್ವಿಕೆ ಮಾಡ್ತಿದ್ರು, ದಕ್ಷಿಣ ಕರ್ನಾಟಕನ ಮೈಸೂರಿನ ಸ್ಟೇಟ್ಸ್ ನ ಆಳ್ವಿಕೆ ಮಾಡ್ತಿದ್ರು. ಇದೇ ತರ ಪ್ರಾಂತ್ಯ ಆಡಳಿತ ತುಂಬಾ ರಾಜ್ಯಗಳಿದ್ರು. ಓಕೆ, ಯಾವಾಗ ಅವರು ಭಾರತದ ಒಕ್ಕೂಟಕ್ಕೆ ಸೇರಿಸ್ಬೇಕಾದ್ರೆ ಕೇಂದ್ರ ಸರ್ಕಾರ ಏನ್ ಹೇಳ್ತೀನಿ, ನೀವು ಸೇರಿದ ಮೇಲೆ ನಾವು ನಿಮಗೆ ತುಂಬಾ ಹಣಕಾಸಿನ ಸಹಾಯ ಮಾಡ್ತೀನಿ ವರ್ಷ ಅಂತ ಹೇಳ್ತಾರೆ. ಓಕೆ, ಆ ತರನೇ ಕೇಂದ್ರ ಸರ್ಕಾರ ಅವ್ರಿಗೆ ಮಾಡ್ಕೊಂತ ಬರುತ್ತೆ. ಇದನ್ನ 26ನೇ ತಿದ್ದುಪಡಿ ಪ್ರಕಾರ ಇಂದಿರಾ ಗಾಂಧಿ ಇದನ್ನ ಕ್ಯಾನ್ಸಲ್ ಮಾಡ್ತಾರೆ. ಸೊ ಆ ಅಮೆಂಡ್ಮೆಂಟ್ 26ನೇ ಅಮೆಂಡ್ಮೆಂಟ್, ಅಬಾಲಿಷನ್ ಆಫ್ ಪ್ರೈವೇಸಿ ಅಂಡ್ ಪ್ರಿವಿಲೇಜಸ್ ಆಫ್ ದ ರೂಲರ್ಸ್ ಆಫ್ ಫಾರ್ಮರ್ ಇಂಡಿಯನ್ ಸ್ಟೇಟ್ಸ್. ಓಕೆ, ನೆಕ್ಸ್ಟ್ ಇದಾದ್ಮೇಲೆ
which one of the following writs is issued by the High Court, okay, to a lower court or quasi judicial body to stop the proceedings in particular case where it has no jurisdiction, okay. Okay, writs issued by the High Court to a lower court or quasi judicial bodies to stop proceedings in a particular case which has its no jurisdiction, okay. The answer is prohibition. ನಾನು ಇದಕ್ಕಿಂತ ಮುಂಚೆನೇ ಇದನ್ನ ಕ್ವಶನ್ ಮಾಡಿದ್ದೀನಿ, ಓಕೆ. prohibition ಅಂದ್ರೆ ಸ್ಟಾಪ್, ಸರೆಂಡರ್ ಅಂದ್ರೆ ಟ್ರಾನ್ಸ್ಫರ್ ದ ಕೇಸ್, ಓಕೆ ಫೈನ್. ನೆಕ್ಸ್ಟ್ ಓಕೆ ನೋಡ್ರಪ್ಪ, ಇದರಲ್ಲಿ ಮ್ಯಾಥ್ ದ ಫಾಲೋಯಿಂಗ್ ಕೇಳಿದರೆ ಇದು ಏನಕ್ಕೆ ಸಂಬಂಧಪಟ್ಟಿತ್ತು ಅಂತ ಹೇಳಿದ್ರೆ ರಾಜ್ಯಸಭಾ ಎಲ್ಲ ಕಾನ್ಸ್ಟಿಟ್ಯೂಷನ್ ಬಾಡೀಸ್ಗೆ ಸಂಬಂಧಪಟ್ಟಿದ್ದು. ಆರ್ಟಿಕಲ್ 312 ನಾನು ಬೆಳಗ್ಗೆ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರೆ ಲೋಕಸೇವಾ ಆಯೋಗ, ಕೇಂದ್ರ ಸೇವಾ ಲೋಕಸೇವಾ ಆಯೋಗ, ರಾಜ್ಯ ಲೋಕಸೇವಾ ಆಯೋಗ ಬಗ್ಗೆ ಯಾವ ವಿಧಿ ತಿಳಿಸುತ್ತೆ ಅಂದ್ರೆ ಆರ್ಟಿಕಲ್ 312, ಓಕೆ. ಯಾವ್ದಪ್ಪ 312, ಓಕೆ. ಆಲ್ ಇಂಡಿಯಾ ಸರ್ವಿಸಸ್, ಓಕೆ, ಆಲ್ ಇಂಡಿಯಾ ಸರ್ವಿಸಸ್, ಓಕೆ. D1 ಇದೆಯಾ ನೋಡ್ಕೋಬೇಕು, D1 ಇದೆಯಾ, ಎಸ್, ಸಾರಿ D1 ಇದೆ ಇಲ್ಲಿ, ಎಸ್, ಇವೆರಡು ಆಪ್ಷನ್ ಅಲ್ಲಿ ಇದೆ, ಇವಾಗ ನಾವು ನೋಡ್ಕೋಬೇಕು, ಓಕೆ ಫೈನ್. ಈಗ ಆರ್ಟಿಕಲ್ 201 ಹೇಳುತ್ತೆ, ಓಕೆ, ಆರ್ಟಿಕಲ್ 155 ಏನ್ ಹೇಳುತ್ತೆ ಅಂದ್ರೆ, ಓಕೆ, ಓಕೆ, ಇದಕ್ಕಿಂತ ಮುಂಚೆ 201 ಈಗ 201 ಏನ್ ಹೇಳುತ್ತೆ ಅಂದ್ರೆ ಬಿಲ್ಸ್ ರಿಸರ್ವ್ಡ್ ಫಾರ್ ದ ಕನ್ಸಿಡರೇಷನ್ ಆಫ್ ದ ಪ್ರೆಸಿಡೆಂಟ್ ಬೈ ಗವರ್ನರ್. ಅಂದ್ರೆ ಒಂದೊಂದು ಮಸೂದೆ ನೋಡಪ್ಪ, ಒಂದೊಂದು ಮಸೂದೆನ ವಿಧಾನಸಭಾ ಅನುಮೋದನೆಗೊಂಡಿರುತ್ತೆ. ಫಾರ್ ಎಕ್ಸಾಂಪಲ್ ಕರ್ನಾಟಕ ವಿಧಾನಸಭಾ ಒಂದು ಮಸೂದೆನ ಪಾಸ್ ಮಾಡಿರುತ್ತೆ. ಆ ಮಸೂದೆ ಕಾಯ್ದೆ ಆಗ್ಬೇಕಂದ್ರೆ ಗವರ್ನರ್ ಸೈನ್ ಮಾಡಬೇಕು, ರಾಜ್ಯಪಾಲ ಸೈನ್ ಆಗಬೇಕು. ಬಟ್ ರಾಜ್ಯಪಾಲ ಇದು ಅತ್ಯಂತ ಗಂಭೀರವಾದ ವಿಷಯ, ಇದನ್ನ ನಾನೊಬ್ನೇ ಸೈನ್ ಮಾಡಬಾರ್ದು, ಇದನ್ನ ಅವ್ರು ಏನ್ ಮಾಡ್ತಾರೆ, ಈ ಬಿಲ್ನ ಯಾರಿಗೆ ರಿಸರ್ವ್ ಮಾಡ್ತಾರೆ ಅಂದ್ರೆ ಈ ಬಿಲ್ ಅನ್ನ ಅವರು, ಓಕೆ, ಪ್ರೆಸಿಡೆಂಟಿಗೆ ಕಳ್ಸಿಕೊಡ್ತಾರೆ, ಓಕೆ, ಪ್ರೆಸಿಡೆಂಟಿಗೆ ಕಳ್ಸಿಕೊಡ್ತಾರೆ. ಈ ತರವ ಅಂದ್ರೆ ಶಾಸಕಾಂಗ, ರಾಜ್ಯ ಶಾಸಕಾಂಗ ಮಾಡಿರುವಂತ ಮಸೂದೆಯನ್ನ ಪ್ರೆಸಿಡೆಂಟಿಗೆ ಕಳಿಸ್ಕೊಡಕ್ಕೆ ಸಂವಿಧಾನದ 200 ವಿಧಿ ಹೇಳುತ್ತೆ, ಓಕೆ. ಎಷ್ಟನೇ ವಿಧಿ ಹೇಳುತ್ತಪ್ಪ, 200ನೇ ವಿಧಿ ಹೇಳುತ್ತೆ. ಸೊ ಆಪ್ಷನ್ ಬಿ ಆಪ್ಷನ್ಗೆ, ಓಕೆ, ಆಪ್ಷನ್ 4th, ಓಕೆ, ಬಿ ಆಪ್ಷನ್ಗೆ 4th ನೋಡಿ. ಇದು ನೋಡ್ಕೊಂತ ಬಂದ್ರೆ ನಿಮಗೆ ಗೊತ್ತಾಗುತ್ತೆ. ದ ಆನ್ಸರ್ ಇಸ್ ಸಿ, ಓಕೆ, ಆನ್ಸರ್ ಇಸ್ ಸಿ, ಓಕೆ. ಅಂದ್ರೆ ಆಪ್ಷನ್ 155 ಏನ್ ಹೇಳುತ್ತೆ, ಇನ್ಸ್ಟ್ರಕ್ಷನ್ ಆಫ್ ದ ಪ್ರೆಸಿಡೆಂಟ್ ರಿಕ್ವೈರ್ಡ್ ಫಾರ್ ದ ಗವರ್ನರ್ ಟು ಮೇಕ್ ಆರ್ಡಿನೆನ್ಸ್ ರಿಲೇಟೆಡ್ ಟು, ಓಕೆ, ಸಾರಿ ಆರ್ಟಿಕಲ್ 2C 3rd ಇರಬೇಕು, ಸಿ, ನೋಡಿ, ವೆರಿ ಗುಡ್, ಓಕೆ. ಬಿ 4th ಅಂದ್ರೆ ಆರ್ಟಿಕಲ್ 201 ಆಯ್ತು. ಆರ್ಟಿಕಲ್ ಎ 155 ಸೆಕೆಂಡ್ ಆಪ್ಷನ್, ಪ್ರೆಸಿಡೆಂಟ್ ಪವರ್ ಟು ಅಪಾಯಿಂಟ್ ಗವರ್ನರ್, ಓಕೆ. ಆರ್ಟಿಕಲ್ 155 ಅಲ್ಲಿ ಗವರ್ನರ್ನ ಯಾರು ನೇಮಿಸಬೇಕು ಅಂತ ಹೇಳ್ತಿದ್ದಾರೆ ಅಂದ್ರೆ ಪ್ರೆಸಿಡೆಂಟ್ ನೇಮಿಸಬೇಕು ಅಂತ ಹೇಳ್ತಿದ್ದಾರೆ. ಆರ್ಟಿಕಲ್ 155 ಅಲ್ಲಿ 201 ಏನ್ ಹೇಳ್ತಿದ್ದಾರೆ ಅಂದ್ರೆ ಒಂದೊಂದು ಮಸೂದೆಗಳನ್ನ ಪ್ರೆಸಿಡೆಂಟ್ ಇಡಬೇಕು, ಯಾರು, ಗವರ್ನರ್ ಅಂತ ಹೇಳುತ್ತೆ. ಆರ್ಟಿಕಲ್ ಸಿ ಏನ್ ಹೇಳುತ್ತೆ, ಓಕೆ, ಆರ್ಡಿನೆನ್ಸಸ್, ಓಕೆ, ಆರ್ಡಿನೆನ್ಸಸ್ ಸರ್, ಇವೆರಡು ಇಂಪಾರ್ಟೆಂಟ್, ಓಕೆ. ಆರ್ಡಿನೆನ್ಸಸ್ ಕನ್ನಡದಲ್ಲಿ ಸುಗ್ರೀವಾಜ್ಞೆ ಅಂತ ಹೇಳ್ತಾರೆ. ಯಾವಾಗ ಶಾಸಕಗಳು ಅಧಿವೇಶನದಲ್ಲಿ ಇಲ್ದಾಗ ಒಂದೊಂದು ಮಸೂದೆಗಳನ್ನ ನೀನು ಲೋಕಸಭಾ ಅಥವಾ ಇದಕ್ಕೆ ಏನ್ ಮಾಡ್ಬೇಕು, ಆರ್ಡಿನೆನ್ಸ್ ಮಾಡ್ಬೇಕು ಅಂತ ಹೇಳುತ್ತೆ. ಅದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಅದು ನಾವು ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೊಂತ ಬರ್ಬೋದು. Okay, next, consider the following statement regarding calling attention motion. Okay, see, calling attention motion ಅನ್ನೋದು it's a beautiful concept which will come in our polity. ಅರ್ಥ ಆಗ್ತಿದೆಯಾ? See, it's an Indian innovation in the parliamentary procedure. Yes, okay, ನೋಡೋಣ ಏನಂತ. It is introduced in the parliament by a member of parliament, 100% correct, calling attention of a minister to a matter of urgent public importance to seek an authoritative statement from him on that matter. Okay, very good. Okay, parliament ಅಲ್ಲಿ ಒಬ್ಬ ಮೆಂಬರ್ ಆಫ್ ಪಾರ್ಲಿಮೆಂಟ್ ಇದನ್ನ ಮಾಡ್ತಾರೆ. ಓಕೆ, ಓಕೆ, ಇಟ್ ಇನ್ವಾಲ್ವ್ಸ್ ಎಲಿಮೆಂಟ್ ಆಫ್ ಸೆನ್ಸರ್ ಅಗೇನ್ಸ್ಟ್ ಗವರ್ನರ್. ನೋ, ಇದು ಸೆನ್ಸರ್ ಆಗಲ್ಲ. ಅಂದ್ರೆ ಅವ್ರು ಏನಾದ್ರು ಕರೆಕ್ಟಾಗಿ ಉತ್ತರ ಕೊಡ್ಲಿಲ್ಲದೆ ಅವ್ರ ಮೇಲೆ ನೋ ಕಾನ್ಫಿಡೆನ್ಸ್ ಮೋಷನ್ ಪಾಸ್ ಮಾಡಕ್ಕಾಗಲ್ಲ. ನೋ, ದ ಆನ್ಸರ್ ಈಸ್ ರಾಂಗ್ ಇದಕ್ಕೆ. ಅನ್ಲೈಕ್ 0 over which is finds no mention in the rules of procedure, the calling attention mention in the rules of procedure. Yes, ಇದು that is absolutely right. Okay, 0 over ಇವೆಲ್ಲ ಏನ್ ಹೇಳುತ್ತೆ ಗೊತ್ತೇನ್ರಪ್ಪ, ಇವೆಲ್ಲ ಭಾರತದಲ್ಲಿ ಶಾಸನಗಳು ಹೇಗೆ ರನ್ ಆಗ್ತವೆ ಅಂತ. ಅಂದ್ರೆ ಹೇಗೆ ರನ್ ಆಗ್ತವೆ ಅಂದ್ರೆ 0 over ಅಂದ್ರೆ ನಮ್ಮ ಲೋಕಸಭೆಯಲ್ಲಿ 12 ಗಂಟೆಯಿಂದ 1 ಗಂಟೆ ತನಕ ಏನೇನ್ ಡಿಸ್ಕಸ್ ಮಾಡ್ತಾರಲ್ಲ ಆ ವಿಷಯಗಳನ್ನ 0 over ಅಲ್ಲಿ ಬರೋ ಆ ವಿಷಯಗಳು ಅಂತ ಹೇಳ್ತವೆ. ಸರ್ ಅದ್ರ ಬಗ್ಗೆ ಇದು ಹೇಳ್ತಾರೆ. ಸೊ ದ ಆನ್ಸರ್ ಈಸ್, ಓಕೆ, ದ ಆನ್ಸರ್ ಈಸ್ ದಿಸ್ ಇಸ್ ರಾಂಗ್. ಸಿ ಇಸ್ ರಾಂಗ್. ಎ, ಬಿ ಅಂಡ್ ಡಿ. ಓಕೆ, ದ ಆನ್ಸರ್ ಈಸ್ ಆಪ್ಷನ್ ಸಿ. ಓಕೆ, ಇದನ್ನ ಫರ್ದರ್ ಆಗಿ ನಾವು ಲೋಕಸಭೆ ಹೇಗೆ ನಡೆಯುತ್ತೆ, ಅದ್ರ ಫಂಕ್ಷನ್ಸ್ ಏನು, ಫಸ್ಟ್ ಗಂಟೆ ಏನು ಲೋಕಸಭೆದು ಕ್ವಶನ್ ಅವರ್ ಅಂತ ಹೇಳ್ತಾರೆ, 0 over ಅಂತ ಹೇಳ್ತಾರೆ, ಕಾಲಿಂಗ್ ಅಟೆನ್ಷನ್ ಮೋಷನ್ ಏನು, ನೋ ಕಾನ್ಫಿಡೆನ್ಸ್ ಮೋಷನ್ ಏನು, ಆಮೇಲೆ ಸೆನ್ಸರ್ ಮೋಷನ್ ಏನು, ದಟ್ ಡೆಪ್ತ್ ಆಗಿ ನಾವು ಪಾರ್ಲಿಮೆಂಟರಿ ಪ್ರೊಸೀಡಿಂಗ್ಸ್ ಬಗ್ಗೆ ಚಾಪ್ಟರ್ ಅಲ್ಲಿ ನಾವು ಓದ್ಕೊಂತ ಹೋಗ್ಬೋದು. ನೆಕ್ಸ್ಟ್ ಇದಾದ್ಮೇಲೆ ಪಬ್ಲಿಕ್ ಕಮಿಟಿ ಆನ್ ಪಬ್ಲಿಕ್ ಅಂಡರ್ಟೇಕಿಂಗ್ಸ್. ಓಕೆ,
ಓಕೆ ಸರ್ ದೇರ್ ಆರ್ ಮೆನಿ ಕಮಿಟೀಸ್, ಸಮಿತಿಗಳು ಅಂತ ಹೇಳ್ತೀವಿ. ಲೋಕಸಭೆಯಲ್ಲಿ ಅನೇಕ ಸಮಿತಿಗಳಿದ್ದಾವೆ, ರಾಜ್ಯಸಭೆ ಆ ಸಮಿತಿಗಳು, ಲೋಕಸಭಾ ರಾಜ್ಯಸಭೆ ಎರಡೂ ಸೇರಿ ಸಮಿತಿಗಳಿದ್ದಾವೆ. ಓಕೆ, ಇದರಲ್ಲಿ ಒಂದು ಸಮಿತಿ ಅಂದ್ರೆ ಪಬ್ಲಿಕ್ ಅಂಡರ್ಟೇಕಿಂಗ್ ಕಮಿಟಿ ಅಂತ, ಸಾರ್ವಜನಿಕ ಸಮಿತಿ ಅಂತವೆ. ಇದರಲ್ಲಿ 22 ಜನ ಮೆಂಬರ್ಸ್ ಇರ್ತಾರೆ, ವೆರಿ ಗುಡ್. 15 ಜನ ಲೋಕಸಭಾದಿಂದ ಇರ್ತಾರೆ, 7 ಜನ ರಾಜ್ಯಸಭೆಯಿಂದ ಇರ್ತಾರೆ, ವೆರಿ ಗುಡ್. ಈ ಸಮಿತಿಗೆ ಓಕೆ 1 ವರ್ಷಕ್ಕೊಂದ್ಸರಿ ಬರ್ತಾರೆ, ಹೌದು 1 ವರ್ಷಕ್ಕೊಂದ್ಸರಿ ಬರ್ತಾರೆ. ದ ಚೇರ್ಮನ್ ಆಫ್ ದ ಕಮಿಟಿ ಇಸ್ ಅಪಾಯಿಂಟೆಡ್ ಬೈ ದ ಸ್ಪೀಕರ್, ಎಸ್ ವೆರಿ ಗುಡ್. ಓಕೆ, ದ ಚೇರ್ಮನ್ ಆಫ್ ದ ಕಮಿಟಿ ಇಸ್ rotated among the members drawn from the ಲೋಕಸಭಾ is wrong answer. Answer is ABC itself. ನೋಡ್ರಪ್ಪ, ಸಾರ್ವಜನಿಕ ಒಡೆತನದ ಸಂಸ್ಥೆ. ನೋಡ್ರಪ್ಪ, ಏನಾಗುತ್ತೆ ಅಂದ್ರೆ ಈಗ ನಮ್ಮೆಲ್ಲ ಗೌರ್ಮೆಂಟ್ ಕಂಪನೀಸ್ಗಳಿದಾವೆ, BL ಇದೆ, HL ಇದೆ, BHL ಇದಾವೆ. ಆ ಸಂಸ್ಥೆಗಳು ಹೇಗೆ ವರ್ಕ್ ಮಾಡ್ತಿದಾವೆ, ಹೇಗೆ ಲಾಭ ತಗೋತಿದಾವೆ ಅಂತ ಹೇಳಿದಾಗ ತನಿಖೆ ಮಾಡ್ಬೇಕು ಅನ್ಸನೆ ಸಂಸತ್ತಲ್ಲಿ ಒಂದು ಸಮಿತಿ ಇದೆ. ಆ ಸಮಿತಿ ಇದು. ಆ ಸಮಿತಿ ಯಾರ್ ಜನ, ಎಷ್ಟು ಜನ ಇರ್ತಾರೆ, ಏನ್ ಕೆಲಸ ಮಾಡುತ್ತೆ ಅನ್ನೋದು ವಿವರವಾಗಿ ನಾವು ಕ್ಲಾಸಲ್ಲಿ ಹೇಳೋಣ. ಬಟ್ ಇದಕ್ಕೆ ನಿಮ್ಗೆ ಇಷ್ಟು ನೆನ್ಪಿಟ್ಕೊಳ್ಳಿ, ಇದು ಕೂಡ PYQ ಕ್ವಶನ್ಸ್. ಇವೆಲ್ಲ ನೋಡಿ ಹೇಗೆ ಕ್ವಶನ್ ಕೇಳಿದ್ರೆ ಅಂತ. ಓಕೆ, ಇದೆಲ್ಲ ಅಧಿವೇಶನದ ಬಗ್ಗೆ ಕೇಳಿದರೆ, ಪಾರ್ಲಿಮೆಂಟ್ ಬಗ್ಗೆ ಕೇಳಿದರೆ, ಸೊ ಇದನ್ನೆಲ್ಲ ನೀವು ಓಕೆ ಓದೋ ಅಂತ ಅವಶ್ಯಕತೆ ಜಾಸ್ತಿ ಇರುತ್ತೆ, ಇದ್ರ ಮೇಲೆ ಫೋಕಸ್ ಮಾಡೋಂಥ ಅವಶ್ಯಕತೆ ಜಾಸ್ತಿ ಇರುತ್ತೆ. ಓಕೆ, ಪ್ಯಾರಡಾನಿಂಗ್ ಪವರ್ ಅಂದ್ರೆ ಸಮಾಧಾನ ಅರ್ಜಿ ಅಂತ ಬರುತ್ತೆ. ಪ್ಯಾರಡಾನಿಕ್ ಅಂದ್ರೆ ಸಮಾಧಾನ ಅರ್ಜಿ ರಿಗಾರ್ಡಿಂಗ್ ಪ್ಯಾರಡಾನಿಕ್ ಪವರ್ ಆಫ್ ದ ಪ್ರೆಸಿಡೆಂಟ್. ಪ್ಯಾರಡಾನಿಕ್ ಪವರ್ ಆಫ್ ದ ಪ್ರೆಸಿಡೆಂಟ್ ನ ಸಮಾಧಾನ ಅರ್ಜಿ ಯಾವ ಆರ್ಟಿಕಲ್ ಹೇಳುತ್ತೆ ಅಂದ್ರೆ ಆರ್ಟಿಕಲ್ 72 ಹೇಳುತ್ತೆ. ಗವರ್ನರ್ ನ ಪ್ಯಾರಡಾನಿಕ್ ಪವರ್ ಎಷ್ಟು ಹೇಳುತ್ತೆ ಅಂದ್ರೆ ಆರ್ಟಿಕಲ್ 161 ಹೇಳುತ್ತೆ. ಓಕೆ ನೋಡಿ, he has the paradonic power in respect for sentence of court martial. Okay, he has the yes is absolutely right. ಯಾರಿಗಪ್ಪ, ಪ್ರೆಸಿಡೆಂಟಿಗೆ ಕೋರ್ಟ್ ಮಾರ್ಷಲ್ ಅಂದ್ರೆ ಏನಪ್ಪ ಅಂದ್ರೆ ಮಿಲಿಟರಿ. ಓಕೆ, ಭಾರತೀಯ ಸೇನೆಯವರು ಏನೋ ಶಿಕ್ಷೆ ಒಳಪಡಿಸಿರ್ತಲ್ಲ, ಆ ತರ ಶಿಕ್ಷೆಯನ್ನ ಸಮಾಧಾನ ಮಾಡುವ ಅಧಿಕಾರ ಪ್ರೆಸಿಡೆಂಟ್ ಇದೆ. ಇಟ್ಸ್ ಅಬ್ಸಲ್ಯೂಟ್ಲಿ ರೈಟ್. ಈ ಕ್ಯಾನ್ ಗ್ರಾಂಟ್ ರಿಪ್ರೀವ್ ರೆಸ್ಪೆಕ್ಟ್ ಇನ್ ಕೇಸ್ ಆಫ್ ಪನಿಷ್ಮೆಂಟ್ ಫಾರ್ ಎ ಅಫೆನ್ಸ್ ಅಗೇನ್ಸ್ಟ್ ಎನಿ ಲಾ ಆಫ್ ದ ಲ್ಯಾಂಡ್, ಯೂನಿಯನ್ ಆರ್ ಸ್ಟೇಟ್. ಓಕೆ ಆಯ್ತು. Which of the following statement regarding the paradigm of the president are correct? Okay, ಆಯ್ತು, this is right. He alone can pardon a sentence of the death. Okay, see, 3 options ಕೂಡ ಕರೆಕ್ಟ್. ಇವ್ರಿಗೆ pardon sentence of a death. ಓಕೆ ಅಂದ್ರೆ ನೋಡ್ರಪ್ಪ, ಡೆತ್ ಇಂದ, ಓಕೆ ಶಿಕ್ಷೆಯಿಂದ, ಓಕೆ ಮರಣದಂಡನೆ ಶಿಕ್ಷೆಯಿಂದ ಪ್ರೆಸಿಡೆಂಟಿಗೆ ರಕ್ಷಣೆ ಮಾಡಲು ಪ್ರೆಸಿಡೆಂಟಿಗೆ ಮಾತ್ರ ಅಧಿಕಾರ ಇದೆ. ಯಾಕೆ ಈ ಕ್ವಶನ್ ಕೇಳಿದ್ದಾರೆ ಅಂದ್ರೆ ಗವರ್ನರಿಗೂ ಕೂಡ ಬೇರೆ ಸಮಾಧಾನ ಅರ್ಜಿ ಇದಾವೆ 161ನೇ ವಿಧಿ ಪ್ರಕಾರ. ಬಟ್ ಅದರಲ್ಲಿ ಓಕೆ ಡೆತ್ ಅನ್ನ ಕಡಿಮೆ ಮಾಡೋದು ಅಂದ್ರೆ ಮರಣದಂಡೆಯನ್ನ ವಿಧಿಸೋದನ್ನ ತಪ್ಪಿಸೋದು ಪ್ರೆಸಿಡೆಂಟಿಗೆ ಮಾತ್ರ ಇದೆ, ಗವರ್ನರಿಗೆ ಇಲ್ಲ. ಓಕೆ, ಆ ಡಿಫ್ರೆನ್ಸಸ್ಗೋಸ್ಕರ ಈ ಕ್ವಶನ್ ಕೇಳಿದ್ರೆ ದ ಆನ್ಸರ್ ಇಸ್ ಆಪ್ಷನ್ಸ್. ನೋಡಪ್ಪ, ಇಟ್ಸ್ ಈಸಿ ಕ್ವಶನ್. ಯಾವ್ಯಾವ ಸಮಿತಿ ಅಧ್ಯಕ್ಷರು ಯಾರ್ಯಾರಾಗಿದ್ರು ಅಂತಾರೆ ಸ್ವಲ್ಪ ಆಪ್ಷನ್ಸ್ ಇದಾಗಿದೆ, ಅದನ್ನು ನೀವು ನೋಡ್ಕೋಬೇಕು. ಯೂನಿಯನ್ ಕಾನ್ಸ್ಟಿಟ್ಯೂಷನ್ ಕಮಿಟಿ. ಓಕೆ, ಯೂನಿಯನ್ ಕಾನ್ಸ್ಟಿಟ್ಯೂಷನ್ ಕಮಿಟಿ ಯಾರಾಗಿರ್ತಾರಪ್ಪ ಅಂದ್ರೆ ಇವರು ಯಾರು, ಜವಾಹರ್ಲಾಲ್ ನೆಹರು ಆಗಿರ್ತಾರೆ. ನೆಕ್ಸ್ಟ್ ಆರ್ಡರ್ ಆಫ್ ಬಿಸ್ನೆಸ್ ಕಮಿಟಿ, ಈಗ ಹೌಸ್ ಕಮಿಟಿ ಪಟ್ಟಾಭಿ ಸೀತಾರಾಮಯ್ಯ. ಓಕೆ, A ಸೆಕೆಂಡ್. ಓಕೆ, ದಿಸ್ ಇಸ್ ದ ರೈಟ್ ಆನ್ಸರ್. C ಫೋರ್ತ್. D ಪ್ರಾವಿಷನಲ್ ಕಾನ್ಸ್ಟಿಟ್ಯೂಷನ್ ಕಮಿಟಿ ಸರ್ದಾರ್ ವಲ್ಲಭಾಯಿ ಪಟೇಲ್. ಓಕೆ, ಸೊ ದ ಆಪ್ಷನ್ ಈಸ್ C. ಇದೊಂದು ಸ್ವಲ್ಪ ನೀವು ನೋಡ್ಕೊಳ್ಳಿ. ಆರ್ಡರ್ ಆಫ್ ಬಿಸ್ನೆಸ್ ಕಮಿಟಿ K ಮುನ್ಷಿ. ಓಕೆ ಸರ್, ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಹೇಳ್ಬೇಕಂದ್ರೆ ಸಂವಿಧಾನದಲ್ಲಿ ಸಮಿತಿ ಮಾಡ್ತಾರೆ. 8 ಮೇಜರ್ಸ್ ಕಮಿಟಿ ಇರುತ್ತೆ, 13 ಉಪ ಸಮಿತಿಗಳು ಇರ್ತವೆ. ಏನಕ್ಕಪ್ಪ ಅಂತ ಈ ಸಮಿತಿಗಳು ಮಾಡ್ತಾರೆ ಅಂದ್ರೆ, ನಾನು ಹೇಳಿದಲ್ಲ ಸಂವಿಧಾನ ಸಭೆ, ಈ ಸಮಿತಿಗಳು ಎಲ್ಲಿರ್ತವೆ ಅಂದ್ರೆ ಸಂವಿಧಾನ ಸಭೆಯಲ್ಲಿ ಇರ್ತವೆ. ಸಂವಿಧಾನವನ್ನ ಹೇಗೆ ಮಾಡಬೇಕು ಅನ್ನೋದಕ್ಕೋಸ್ಕರ ಈ ಸಮಿತಿ ತನಿಖೆ ಮಾಡ್ತವೆ. ಅರ್ಥ ಇದೆಯಾ? ಓಕೆ, ನೆಕ್ಸ್ಟ್ ಓಕೆ ಆಟೋನೋಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ಸ್. ಆಟೋನೋಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ಸ್ ಇನ್ ಟ್ರೈಬಲ್ ಏರಿಯಾಸ್. ನೋಡಿ, ಬುಡಕಟ್ಟು ಏರಿಯಾಗಳಲ್ಲಿ ಆಟೋನೋಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ಸ್ ಅಂತ ಬರ್ತವೆ. ಓಕೆ, ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದು ಎಲ್ಲಿ ಬರುತ್ತಪ್ಪ ಅಂದ್ರೆ ಸಂವಿಧಾನದ 6ನೇ ಶೆಡ್ಯೂಲ್. ಓಕೆ, 5th ಶೆಡ್ಯೂಲ್ ಅಂದ್ರೆ ಬುಡಕಟ್ಟು ಜನಾಂಗದವರು ತಮ್ಮ ಆಡಳಿತವನ್ನ ತಾವೇ ಮಾಡಿಕೊಳ್ಳುವ ಒಂದು ಅಧಿಕಾರಕ್ಕೆ ಏನಂತ ಹೇಳ್ತಾರೆ, ಆಟೋನೋಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ಸ್ ಅಂತ ಹೇಳ್ತಾರೆ. ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಅಂತ ಹೇಳ್ತಾರೆ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಹ್ಯಾವ್ ಎಕ್ಸಿಕ್ಯೂಟಿವ್ ಪವರ್, ನೋ ಜುಡಿಷಿಯಲ್ ಪವರ್. ಎಸ್ 100%. ದೇ ಡೋಸಂಟ್ ಹ್ಯಾವ್ ಎನಿ ಜುಡಿಷಿಯಲ್ ಪವರ್ ಅಂಡ್ ಹ್ಯಾವ್ ನೋ ಲೆಜಿಸ್ಲೇಟಿವ್ ಪವರ್. ಇಲ್ಲ ನೋಡಿ, ಅವರಿಗೆ ಕಾರ್ಯಾಂಗದ ಅಧಿಕಾರ ಇರುತ್ತೆ, ಬಟ್ ನ್ಯಾಯಾಂಗದ ಅಧಿಕಾರ ಇರಲ್ಲ, ಬಟ್ ಶಾಸನಾತ್ಮಕ ಅಧಿಕಾರ ಇರುತ್ತೆ. ಸೊ A and C is the answer. Option B is the right answer. Okay, it's easy question. Anti-defection okay act. Anti-defection act. Anti-defection act. Okay, ADL ಅಂತ ನಾವು ಜನರಲಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಆಂಟಿ-ಡಿಫೆಕ್ಷನ್ ಲಾ ಅಂದ್ರೆ ಒಬ್ಬ ವ್ಯಕ್ತಿ ಒಂದು ಪಕ್ಷದಿಂದ ಗೆದ್ದಿ ಇನ್ನೊಂದು ಪಕ್ಷಕ್ಕೆ ಹೋಗ್ತಾನಲ್ಲ, ಆ ಪ್ರೊಸೆಸ್ನ ಓಕೆ ಡಿಫೆಕ್ಷನ್ ಅಂತ ಹೇಳ್ತಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡಿ, ಎ ಅನ್ನೋ ವ್ಯಕ್ತಿ ಒಂದು ಪಕ್ಷದಿಂದ ವಿನ್ ಆಗ್ತಾ ಇರ್ತಾರೆ. ಅವನಿಗೆ ಮಿನಿಸ್ಟ್ರಿ ಮಾಡ್ತೀನಿ ನೀನು ಈ ಪಕ್ಷಕ್ಕೆ ಬಾ ಅಂದ ತಕ್ಷಣ ಅವ್ನು ಬೇರೆ ಪಕ್ಷಕ್ಕೆ ಹೋಗ್ತಾನೆ. ಸೊ ಇದೇ ತರ ಈ ತರ ಆಗ್ತಿದ್ರೆ ಓಕೆ ಏನಾಗುತ್ತೆ, ಪ್ರಜಾಪ್ರಭುತ್ವ ಹಾಳಾಗುತ್ತೆ. ಇದಕ್ಕೋಸ್ಕರ ಓಕೆ 1985ರಲ್ಲಿ ರಾಜೀವ್ ಗಾಂಧಿ ಸರ್ಕಾರ 52ನೇ ತಿದ್ದುಪಡಿ ಮುಖಾಂತರ ತಂದು ಆಂಟಿ ಡಿಫೆಕ್ಷನ್ ಆಕ್ಟ್ ಅನ್ನು ತರ್ತಾರೆ. ಓಕೆ, ಅದನ್ನ ನಾವು ಕ್ಲಾಸಲ್ಲಿ ಫುಲ್ ಆಗಿ ಫ್ಲೆಡ್ಜೆಡ್ ಆಗಿ ಡಿಸ್ಕಸ್ ಮಾಡೋಣ.
ಓಕೆ, ಸೊ ಇಟ್ಸ್ ಈಸಿ ಕ್ವಶನ್. ಓಕೆ, ಯಾರ್ಯಾರು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ರು ಅಂತ, ಸೊ ದಟ್ ಯು ಕ್ಯಾನ್ ರೆಫರ್ ಯುವರ್ ಸೆಲ್ಫ್. ಓಕೆ, BAC ಇಸ್ ದ ಆನ್ಸರ್. ಓಕೆ, ಕಡಿದಲ ಮಂಜಪ್ಪ, ವೀರೇಂದ್ರ ಪಾಟೀಲ್ ಅಂಡ್ ಶ್ರೀ ಗುಂಡೂರಾವ್. ಓಕೆ, ನೋಡ್ರಪ್ಪ ನೆಕ್ಸ್ಟ್ ದ ಡಿಲಿಮಿಟೇಷನ್ ಕಮಿಷನ್, ವೆರಿ ಇಂಪಾರ್ಟೆಂಟ್. ಡಿಲಿಮಿಟೇಷನ್ ಕಮಿಷನ್ ತುಂಬಾ ನ್ಯೂಸ್ ಅಲ್ಲಿ ಇದೆ. ಆಫ್ ಇಂಡಿಯಾ ಡಿಟರ್ಮೈನ್ ದಟ್ ಟೋಟಲ್ ನಂಬರ್ ಆಫ್ ಪಾರ್ಲಿಮೆಂಟ್ ಸೀಟ್ಸ್ ಇಸ್ ಅಲೋಕೇಟೆಡ್ ಟು ಕರ್ನಾಟಕ. ಸರ್ ವೆರಿ ಇಂಪಾರ್ಟೆಂಟ್. ನೋಡ್ರಪ್ಪ, ಇದು ಇಷ್ಟೇ ಡೈರೆಕ್ಟ್ ಆಗಿ ಕ್ವಶನ್ ಕೇಳ್ಬಿಡ್ತೀನಿ. ಕರ್ನಾಟಕದಲ್ಲಿ ಲೋಕಸಭಾ ಸ್ಥಾನಗಳು ಎಷ್ಟಿದಾವೆ, ಓಕೆ, ರಾಜ್ಯಸಭಾ ಸ್ಥಾನಗಳು ಎಷ್ಟಿದಾವೆ ಅಂತ ಇದನ್ನ ಹೇಳ್ತಾರೆ. ನೋಡಪ್ಪ, ಡಿಲಿಮಿಟೇಷನ್ ಕಮಿಷನ್ ಮಾಡಿದಾಗ ಕರ್ನಾಟಕಕ್ಕೆ ಎಷ್ಟು ಲೋಕಸಭಾ ಸ್ಥಾನ ಕೊಟ್ಟಿದೆ, ರಾಜ್ಯಸಭೆಗೆ ಎಷ್ಟು ಲೋಕಸಭಾ ಸ್ಥಾನ ಕೊಟ್ಟಿದೆ ಅಂತ ಆನ್ಸರ್ ಕ್ವಶನ್ ಕೇಳ್ತಿರೋದು. ಇಷ್ಟೇ ಈಸಿ. ಲೋಕಸಭಕ್ಕೆ 28 ಲೋಕಸಭಾ ಕೇಳಿದರೆ 5 ಸೀಟ್ಸ್ ಶುಡ್ ಬಿ ರಿಸರ್ವ್ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್. ನೋಡೋಣ. ನೆಕ್ಸ್ಟ್ 28 ಲೋಕಸಭಾ ಸೀಟ್ಸ್ 7 ಸೀಟ್ಸ್ ಶುಡ್ ಬಿ ರಿಸರ್ವ್ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂಡ್ 5 ಫಾರ್ ಶೆಡ್ಯೂಲ್ಡ್ ಟ್ರೈಬ್ಸ್. ಓಕೆ, ಇಟ್ಸ್ ರಾಂಗ್. ಔಟ್ ಆಫ್ 224 ಅಸೆಂಬ್ಲಿ ಸೀಟ್ಸ್ 7 ಸೀಟ್ಸ್ ಶುಡ್ ಬಿ ರಿಸರ್ವ್ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂಡ್ 24 ಫಾರ್ ಇದನ್ನು ನೋಡೋಣ. Okay, out of 224 assembly, 36 seats should be reserved for scheduled caste and 15 for tribe and tribes. Nodana. See, option A and D is the right answer. ಅಂದ್ರೆ ಲೋಕಸಭೆಗೆ 28, ರಾಜ್ಯಸಭೆಗೆ 12 ಇದೆ. ಅದರಲ್ಲಿ ಎಷ್ಟು ರಿಸರ್ವೇಶನ್ ಕೊಟ್ಟಿದೆ ಅಂದ್ರೆ, ನಮ್ಮ ರಾಜ್ಯದಲ್ಲಿ 1/4 ರಿಸರ್ವೇಶನ್ ಕೊಟ್ಟಿದ್ದೀವಿ. ಅಂದ್ರೆ 28 ಸೀಟಲ್ಲಿ 7 ಸೀಟು ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ಸ್ ಕೊಟ್ಟಿದ್ದೀವಿ, 5 ಶೆಡ್ಯೂಲ್ ಕ್ಯಾಸ್ಟ್ ಕೊಟ್ಟಿದ್ದೀವಿ, 2 ಶೆಡ್ಯೂಲ್ ಟ್ರೈಬ್ಸ್ ಕೊಟ್ಟಿದ್ದೀವಿ. 224 ವಿಧಾನಸೌಧದಲ್ಲಿ 36 SC ಕೊಟ್ಟಿದ್ದೀವಿ, 15 ST ಕೊಟ್ಟಿದ್ದೀವಿ. ಓಕೆ ಫೈನ್, ದಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ರಿಸರ್ವೇಶನ್. ಯಾವ ಆರ್ಟಿಕಲ್ ಅನ್ನೋದು ಇಂಪಾರ್ಟೆಂಟ್. 330 ಯಾವುದೋ ಅಂತ ನೀವು ನೋಡ್ಕೊಂಡ್ಬರ್ಬೇಕು. The Panchayat Raj Act 1993, Karnataka came into force in. It's a direct question, so the direct answer is 30th May 1993. Okay, now very important. ಪ್ರೆಸಿಡೆಂಟ್ ಆಫ್ ಭಾರತದಲ್ಲಿ ಪ್ರೆಸಿಡೆಂಟಿಗೆ ಯಾವ್ಯಾವ ವೀಟೋ ಇರುತ್ತೆ ಅಂತ ಹೇಳ್ತಾರೆ. ಓಕೆ, ಯಾವ್ಯಾವ ವೀಟೋ ಇರುತ್ತೆ ಅಂತ ಹೇಳ್ತಾರೆ. ಸಿ, ಅಬ್ಸಲ್ಯೂಟ್ ವೀಟೋ. ಅಬ್ಸಲ್ಯೂಟ್ ವೀಟೋ ಅಂದ್ರೆ ಕೇಂದ್ರ ಸರ್ಕಾರ ಮಸೂದೆ ತಂದ್ರೆ ಆ ಮಸೂದೆಯನ್ನ ನಾನು ಸೈನ್ ಹಾಕಲ್ಲ ಅಂತ ವಾಪಸ್ ಕಳಿಸ್ಬೋದು, ಅದಕ್ಕೆ ಹೇಳ್ತಾರೆ ಅಬ್ಸಲ್ಯೂಟ್ ವೀಟೋ ಅಂತ ಹೇಳ್ತಾರೆ. ಓಕೆ ಫೈನ್. ನಮ್ಮ ದೇಶದಲ್ಲಿ ಕ್ವಾಲಿಫೈಡ್ ವೀಟೋ ಇರಲ್ಲ. ಓಕೆ, ಫಸ್ಟ್ ಅರ್ಥ ಹೇಳ್ಬಿಡ್ತೀನಿ. ಸಸ್ಪೆನ್ಸಿವ್ ವೀಟೋ ಅಂತ ಹೇಳಿದ್ರೆ ಓಕೆ, ಮಸೂದೆ ಕಳಿಸ್ತಾರಲ್ಲ ಕೇಂದ್ರ ಸರ್ಕಾರ, ಇನ್ನೊಂದ್ಸರಿ ಮಸೂದೆನ ವಾಪಸ್ ಕಳಿಸ್ತಾರೆ. ಯಾರು? ಪ್ರೆಸಿಡೆಂಟ್. ಏನಂತಾರೆ? ಇನ್ನೊಂದ್ಸರಿ ಚೆಕ್ ಮಾಡಿ ನನಗೆ ಕಳಿಸಿ ಅಂತ ಹೇಳ್ತಾರೆ. ಆ ತರ ವೀಟೋಗೆ ಏನಂತ ಹೇಳ್ತಾರೆ? ಸಸ್ಪೆನ್ಸಿವ್ ವೀಟೋ ಅಂತ ಹೇಳ್ತಾರೆ. ಓಕೆ, ಆ ತರ ವೀಟೋಗೆ ಸಸ್ಪೆನ್ಸಿವ್ ವೀಟೋ ಅಂತ ಹೇಳ್ತಾರೆ. ನೆಕ್ಸ್ಟ್ ಪಾಕೆಟ್ ವೀಟೋ ಅಂತ ಹೇಳ್ತಾರೆ. ಮಸೂದೆ ಬಂದಿರೋದನ್ನ ಅನಿರ್ದಿಷ್ಟ ಅವಧಿಗೆ ಓಕೆ, ಏನ್ ಇಟ್ಕಂತ ಅನಿರ್ದಿಷ್ಟ ಅವಧಿ ಅಂದ್ರೆ ಸೈನು ಹಾಕಲ್ಲ, ಈ ಕಡೆ ಅದಕ್ಕೆ ಮಸೂದೆಗೆ ಸೈನು ಹಾಕಲ್ಲ ಅಥವಾ ವಾಪಸ್ಸು ಕಳ್ಸಲ್ಲ, ಹಾಗೆ ಇಟ್ಕೊಂತಾರೆ ಅನಿರ್ದಿಷ್ಟ ಅವಧಿಗೆ. ಆ ತರ ವೀಟೋಗೆ ಸಸ್ಪೆನ್ಸಿವ್ ವೀಟೋ ಅಂತ ಹೇಳ್ತಾರೆ. ದ ರೈಟ್ ಆನ್ಸರ್ ಈಸ್ A, C and D. ಓಕೆ, A, C and D is the right answer. The State Reorganization Commission, which was done in 1953, was formed under the chairmanship of ಯಾರು ಚೇರ್ಮನ್ ಆಗಿದ್ರು ಅಂದ್ರೆ ನೋಡಿ, 3 ಕಮಿಷನ್ ಆಗುತ್ತೆ. ರಾಜ್ಯ ಪುನರ್ವಿಂಗಡಣೆಗೆ 3 ಕಮಿಷನ್ ಆಗುತ್ತೆ. ಫಸ್ಟ್ನೇದು ದಾರ್ ಕಮಿಷನ್, ಸೆಕೆಂಡ್ JVP ಕಮಿಷನ್, ಓಕೆ, ಥರ್ಡ್ ಒನ್ ಫಜಿ ಅಲಿ ಕಮಿಷನ್. ಆ ಫಜಿ ಅಲಿ ಕಮಿಷನ್ ಅಲ್ಲಿ ಮೆಂಬರ್ ಆಗಿರ್ತಾರೆ ಅಂದ್ರೆ ಫಜಲ್ ಅಲಿ, HM ಗುನ್ಸೋ, KM ಪಣಿಕರ್. ಓಕೆ, ದ ಆಪ್ಷನ್ A is the right answer. ಓಕೆ ನೋಡಿ, ಇದು ಈಸಿ ಕಮಿಷನ್. ಓಕೆ, ಕಮಿಟಿ ಆನ್ ಸೋಷಿಯಲ್ ರಿಫಾರ್ಮ್ಸ್. ಓಕೆ, ಕಮಿಟಿ ಆನ್ ಸೋಷಿಯಲ್ ರಿಫಾರ್ಮ್ಸ್ ಅಂದ್ರೆ ಲೋಕಸೇವಾ ಆಯೋಗಗಳನ್ನ ಅತ್ಯಂತ ಹೆಚ್ಚು ಪರಿಣಾಮಕಾರಿಯಾಗಿ ಹೇಗ್ ಮಾಡಬಹುದು ಅನ್ನೋದಕ್ಕೋಸ್ಕರ PC ಓಟಾ ನೇತೃತ್ವದಲ್ಲಿ ಸಮಿತಿ ಮಾಡ್ತಾರೆ. ಓಕೆ, ಕಮಿಟಿ ಆನ್ ಸೋಷಿಯಲ್ ರಿಫಾರ್ಮ್ಸ್, PC ಓಟಾ. ನೆಕ್ಸ್ಟ್ ಓಕೆ, ಕಮಿಟಿ ಆನ್ ಪೊಲೀಸ್ ರಿಫಾರ್ಮ್ಸ್ ಮಾಡ್ಬೇಕಂದ್ರೆ ಸೋಲಿ ಸೋರ್ಬಜಿ. ಓಕೆ, ನೆಕ್ಸ್ಟ್ ಮುಸ್ಲಿಮರನ್ನ ಅತ್ಯಂತ ಹೆಚ್ಚು ಅಭಿವೃದ್ಧಿಗೊಳಿಸಕ್ಕೆ ಒಂದು ಕಮಿಷನ್ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಇಟ್ಸ್ ಎ ಫೇಮಸ್ ಕಮಿಷನ್, ವೆರಿ ಇಂಪಾರ್ಟೆಂಟ್. ರಾಜೇಂದ್ರ ಸಚ್ಚರ್ ಕಮಿಷನ್. ಓಕೆ, ನಿಮಗೆಲ್ಲ ಗೊತ್ತಿರಬೇಕು, ಸಚ್ಚರ್ ಕಮಿಷನ್ ಅಂತ ಒಂದು ಬರುತ್ತೆ. ರಾಜೇಂದ್ರ ಸಚ್ಚರ್ ಕಮಿಷನ್ ವಾಸ್ ಅಪಾಯಿಂಟೆಡ್ ಟು ಲುಕ್ ಆಫ್ಟರ್ ದ ಗ್ರೀವೆನ್ಸಸ್ ಆಫ್ ಯಾರಪ್ಪ ಅಂದ್ರೆ ಮುಸ್ಲಿಮ್ಸ್. ಓಕೆ, ಮುಸ್ಲಿಮ್ಸ್. ಕಮಿಟಿ ಆನ್ ಕಾರ್ಪೊರೇಟ್ ಗವರ್ನೆನ್ಸ್, ನರೇಶ್ ಚಂದ್ರ. ಓಕೆ, ಸಿ ಈಗ ನಾವು ನೋಡ್ಕೊಂಡ್ರೆ ಆಪ್ಷನ್ ಎ 1 ಇದೆಯಾ? 1 ಇದೆ. B 4 ಇದೆಯಾ? 4 ಇದೆ. 2 ಆಪ್ಷನ್ ಅಲ್ಲೂ. ಓಕೆ, ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. ಓಕೆ, B, C ಸೆಕೆಂಡ್, ರಾಜೇಂದ್ರ ಸೆಟ್ಟರ್, D ಥರ್ಡ್. ಓಕೆ, ನೆಕ್ಸ್ಟ್ ನೋಡಿ, ಇಟ್ ಶಾಲ್ ಬಿ ದ ಡ್ಯೂಟಿ ಆಫ್ ದ ಯೂನಿಯನ್. ಯಾರ್ದಪ್ಪ? ಇಟ್ ಶಾಲ್ ಬಿ ದ ಡ್ಯೂಟಿ ಆಫ್ ದ ಯೂನಿಯನ್ ಟು ಪ್ರೊಟೆಕ್ಟ್ ಎವ್ರಿ ಸ್ಟೇಟ್ ಅಗೇನ್ಸ್ಟ್ ಎಕ್ಸ್ಟರ್ನಲ್ ಅಗ್ರೆಷನ್. ಓಕೆ, ಅಂದ್ರೆ ಕೇಂದ್ರ ಸರ್ಕಾರ ಯಾರನ್ನ ಪ್ರೊಟೆಕ್ಟ್ ಮಾಡಬೇಕು? ರಾಜ್ಯಗಳನ್ನ ಪ್ರೊಟೆಕ್ಟ್ ಮಾಡಬೇಕು ಅಂತ ಹೇಳುತ್ತೆ. ಯಾವ ಆರ್ಟಿಕಲ್ ಅಲ್ಲಿ ಮೆನ್ಷನ್ ಮಾಡಿದೆ ಅಂತ ಹೇಳಿದ್ರೆ ಆರ್ಟಿಕಲ್ 355. ಈಸಿಯಾಗಿ ಆನ್ಸರ್ ಮಾಡಬಹುದು, ಬಿಕಾಸ್ 356 ಸ್ಟೇಟ್ ಎಮರ್ಜೆನ್ಸಿ, 352 ನ್ಯಾಷನಲ್ ಎಮರ್ಜೆನ್ಸಿ, 358 ಓಕೆ, ಅದು ಫಂಡಮೆಂಟಲ್ ರೈಟ್ಸ್ ರಿಮೂವ್ ಬಗ್ಗೆ ಹೇಳುತ್ತೆ. ದಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್. ಓಕೆ,
ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಹ್ಯಾಸ್ ಬೀನ್ ಅಗ್ರಿಕಲ್ಚರ್ ಮಾರ್ಕೆಟ್ ಫ್ರೆಂಡ್ಲಿ? ಓಕೆ, ಅಫ್ಕೋರ್ಸ್ ನೀತಿ ಆಯೋಗ್ ಇದನ್ನು ರಿಲೀಸ್ ಮಾಡುತ್ತೆ. ನೋಡ್ರಪ್ಪ, ಕ್ವಾಸಿ ಫೆಡರಲ್. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದನ್ನ ನೀವು ನೋಡ್ಕೊಂಡ್ ಬನ್ನಿ. ಏನೋ ಕ್ವಶನ್ ಕೇಳ್ತಾರೆ. ಕ್ವಾಸಿ ಫೆಡರಲ್ ಅಂದ್ರೆ ಸಂಯುಕ್ತ ವ್ಯವಸ್ಥೆ ತುಂಬಾ ಅಧಿಕಾರವನ್ನ ಕೊಟ್ಟಿಲ್ಲ, ತುಂಬಾ ಅಧಿಕಾರವನ್ನು ಕೊಟ್ಟಿದೆ. ಅಂದ್ರೆ ಯಾಕೆ ಕ್ವಾಸಿ ಫೆಡರಲ್ ಅಂದ್ರೆ, ಈ KC ವೇರ್ ಅಂದಿದಾರ ಯಾರು ಅಂತ ನೋಡ್ಕೊಂಡ್ ಬನ್ನಿ. ಕ್ವಾಸಿ ಫೆಡರಲ್ ಅಂದ್ರೆ ಸಂಯುಕ್ತ ವ್ಯವಸ್ಥೆ ಪೂರ್ಣವಾಗಿಲ್ಲ. ಫೆಡರಲ್ ಇಸ್ ನಾಟ್ ಕಂಪ್ಲೀಟ್ಲಿ. ಅಂದ್ರೆ ನೋಡಿ, ಆಡಳಿತವನ್ನ ವಿಕೇಂದ್ರೀಕರಣ ಮಾಡ್ಬೇಕಾದ್ರೆ ಕೇಂದ್ರ ಸರ್ಕಾರ ಹತ್ರ ತುಂಬಾ ಪವರ್ ಕೊಟ್ಬಿಟ್ಟಿದೆ, ರಾಜ್ಯ ಸರ್ಕಾರ ಹತ್ರ ಅತ್ಯಂತ ಕಡಿಮೆ ಇದೆ. ಆ ತರ ಕ್ವಾಸಿ ಫೆಡರಲ್ ಅನ್ನೋ ಕಾನ್ಸೆಪ್ಟ್ ನ ಯಾರು ಹೇಳಿದ್ರು? ಓಕೆ, KC ವೇರ ಯಾರು ಅಂತ ನೋಡ್ಕೊಂಡ್ ಬನ್ನಿ. ಓಕೆ, ಫೈನ್. ಇಟ್ಸ್ ಈಸಿ ಕ್ವಶನ್. ಅಟಾರ್ನಿ ಜನರಲ್ ಇನ್ನ ಭಾರತದಲ್ಲಿ ಯಾರು ಅಪಾಯಿಂಟ್ಮೆಂಟ್ ಮಾಡ್ತಾರೆ ಅಂದ್ರೆ ದ ಆನ್ಸರ್ ಇಸ್ ಪ್ರೆಸಿಡೆಂಟ್. ಓಕೆ, ದಿಸ್ ಇಸ್ ಎ ಡೈರೆಕ್ಟ್ ಕ್ವಶನ್. ಇದನ್ನು ಆರಾಮಾಗಿ ನೀವು ನೋಡ್ಕೊಂಡ್ ಬರ್ಬೋದು. ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿ. ಓಕೆ, ದಟ್ ಈಸ್ ಆಪ್ಷನ್ C. ನೆಕ್ಸ್ಟ್ ನೋಡ್ರಪ್ಪ, ಇದು ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ಸ್, ಅವೆಲ್ಲ ನೀವು ಡೈರೆಕ್ಟ್ ಆಗಿ ನೋಡ್ಕೊಂಡ್ ಬರ್ಬೋದು. ಲಿಬರಲ್ ಪೊಲಿಟಿಕಲ್. ಓಕೆ, ಲಿಬರಲ್ ಪೊಲಿಟಿಕಲ್ ಪಾರ್ಟೀಸ್ ಅಂದ್ರೆ ಹೇಗಿರ್ತವೆ ಅಂತ ಕ್ವಶನ್ ಕೇಳಿದ್ದಾರೆ. ರಿಫಾರ್ಮಿಂಗ್ ದ ಎಕ್ಸಿಸ್ಟಿಂಗ್ ಇನ್ಸ್ಟಿಟ್ಯೂಷನ್ಸ್ ಮೇ ಬಿ ರೈಟ್. ಓಕೆ, ಎಸ್ಟಾಬ್ಲಿಷಿಂಗ್ ಎ ನ್ಯೂ ಆರ್ಡರ್ ಬೈ ಓವರ್ ಥ್ರೋಯಿಂಗ್ ದ ಎಕ್ಸಿಸ್ಟಿಂಗ್ ಇನ್ಸ್ಟಿಟ್ಯೂಷನ್ ಅಂದ್ರೆ ಪ್ರಚಲಿತವಾಗಿರುವ ಇವು ಸಂಸ್ಥೆಗಳನ್ನ ತೆಗೆದಾಕಿ ಹೊಸದೊಂದು ಸಂಸ್ಥೆ ಓಪನ್ ಮಾಡೋದು. ಇವು ಲಿಬರಲ್ ಅಲ್ಲ, ರಾಡಿಕಲ್ ಪಾರ್ಟೀಸ್ಗೆ ಎಕ್ಸಾಂಪಲ್. ಓಕೆ, ಬಿಲೀವಿಂಗ್ ಇನ್ ಸ್ಟೇಟಸ್ ಕೋ ಅಲ್ಲ, ಇವು ಕನ್ಸರ್ವೇಟಿವ್ ಅಂತ ಹೇಳ್ತಾರೆ. ಕ್ಲಿಂಗಿಂಗ್ ಅಂತ ಓಲ್ಡ್ ಸೆಕ್ಷನ್, ಇದು ಟ್ರೆಡಿಷನಲ್. ಆನ್ಸರ್ ಇಸ್ ಆಪ್ಷನ್ ಎ, ರಿಫಾರ್ಮಿಂಗ್ ದ ಎಕ್ಸಿಸ್ಟಿಂಗ್ ಇನ್ಸ್ಟಿಟ್ಯೂಷನ್ಸ್. ಓಕೆ, ಭಾರತ ಸಂವಿಧಾನವನ್ನ ನೋವೆಲ್ ಫೀಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಯಾವ್ದು ಕರೀತಾರೆ ಅಂತ ಹೇಳಿದ್ರೆ, ಓಕೆ, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿನ ನೋವೆಲ್ ಫೀಚರ್ಸ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ. ಓಕೆ, ದಟ್ ಈಸ್ ಅ ವೆರಿ ಸಿಂಪಲ್ ಕ್ವಶನ್. ಪ್ರೊಟೆಕ್ಷನ್ ಆಫ್ ಎ ವುಮೆನ್ ಫ್ರಮ್ ಎ ಡೊಮೆಸ್ಟಿಕ್ ವೈಲೆನ್ಸ್ ಇಸ್, ಓಕೆ, ಓಕೆ, this is a very important, it's a legal right actually. Okay, next ನೋಡ್ರಪ್ಪ, which among the following is not correct about UPSC ಪರವಾಗಿ ಯಾವುದು ತಪ್ಪಿದೆ ಅಂತ ಕೇಳ್ತಾರೆ. The chairman and member of the commission hold office for the term of 5 years. Okay, absolutely wrong. chairman ಮತ್ತು members term ಎಷ್ಟು ಇರುತ್ತೆ ಅಂದ್ರೆ 6 ಇರುತ್ತೆ. Okay, first question is straightforward. Okay, the president can remove the chairman and other member. This is right. Okay, KPC. Okay, it's a central recruiting agency. ಭಾರತದಲ್ಲಿ ಕೇಂದ್ರ ಲೋಕ ಸೇವಾ ಆಯೋಗ ಸೆಂಟ್ರಲ್ ರಿಕ್ರೂಟಿಂಗ್ ಏಜೆನ್ಸಿ ಅಂತ ಹೇಳುತ್ತೆ. ದಟ್ ಈಸ್ ರೈಟ್. ಇಟ್ಸ್ ಅನ್ ಇಂಡಿಪೆಂಡೆಂಟ್ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಓಕೆ, ಇದೊಂದು ಸ್ವಾತಂತ್ರ್ಯ ಸಂಸ್ಥೆ. ಓಕೆ, ಆಲ್ ದಿಸ್ ಆರ್ ರೈಟ್, ದಿಸ್ ಇಸ್ ರಾಂಗ್. ಓಕೆ, ನೋಡಿ, ದ ಚೇರ್ಮನ್ ಅಂಡ್ ಮೆಂಬರ್ಸ್ ಆಫ್ ದ ಕಮಿಷನ್ ಹೋಲ್ಡ್ ಆಫೀಸ್ ಫಾರ್ ನಾಟ್ 5 years, ಇಟ್ಸ್ 6 years. ಓಕೆ, ಓಕೆ, ನೋಡಿ, ನಾನು ಮುಂಚೆ ಹೇಳಿದೆ ಬೇಸಿಕ್ ಸ್ಟ್ರಕ್ಚರ್ ಆಫ್ ಡಾಕ್ಟ್ರಿನ್ ಬಗ್ಗೆ ಹೇಳಿದ್ದೆ. ಡಾಕ್ಟ್ರಿನ್ ಆಫ್ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳನ್ನ ತೆಗಿಯಂತ ಪವರ್ ಇರಲ್ಲ ಅಂತ ಯಾವ ಇದ್ರ ಪ್ರಕಾರ ಬಂದಿರೋದು ಅಂದ್ರೆ ಕೇಶವಾನಂದ ಭಾರತಿ ಕೇಸ್. ಓಕೆ, ನಾನು ಹೇಳಿದೆ ಡಾಕ್ಟ್ರಿನ್ ಆಫ್ ಬೇಸಿಕ್ ಸ್ಟ್ರಕ್ಚರ್, ಭಾರತದಲ್ಲಿ ಡಾಕ್ಟ್ರಿನ್ ಆಫ್ ಬೇಸಿಕ್ ಸ್ಟ್ರಕ್ಚರ್ ಅನ್ನೋ ಕಾನ್ಸೆಪ್ಟ್ ಎಲ್ಲಿಂದ ಎವಲ್ಯೂಷನ್ ಆಗಿರೋದು ಅಂದ್ರೆ ದ ಆನ್ಸರ್ ಇಸ್ ಕೇಶವಾನಂದ ಭಾರತಿ, ಸ್ಟೇಟ್ ಆಫ್ ಕೇರಳ. ಓಕೆ, ಓಕೆ, ವೆರಿ ಗುಡ್. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಆರ್ಟಿಕಲ್ಸ್, ಯಾವ ಸಂವಿಧಾನದ ತಿದ್ದುಪಡಿ GST ಕೌನ್ಸಿಲ್ ಬಗ್ಗೆ ಹೇಳುತ್ತೆ? ಓಕೆ, GST ಕೌನ್ಸಿಲ್ ಬಗ್ಗೆ ಹೇಳುತ್ತೆ ಅಂದ್ರೆ ಡೈರೆಕ್ಟ್ ಆನ್ಸರ್ ಇಸ್ 279A. ಓಕೆ ಸರ್, ನಾನು ತುಂಬಾ ಸರಿ ಕ್ಲಾಸ್ ಮಾಡ್ಬೇಕಾದ್ರೆ ತುಂಬಾ ಇದ್ರಲ್ಲಿ ಹೇಳ್ತೀನಿ, 101 GST ಬಗ್ಗೆ ಹೇಳುತ್ತೆ. GST ರೇಟ್ಗಳು, ಈಗ ಯಾವ್ದೋ ಒಂದು ಗೂಡ್ಸ್ಗೆ 15% ಇರ್ಬೇಕಾ, 12% ಇರ್ಬೇಕು, ಈ ತರದ ರೇಟ್ಸ್ ನ ಯಾರು ಸ್ಟೆಬಿಲೈಸ್, ಇವಾಗ 12% ಇಲ್ಲ 5% ಇರ್ಬೇಕು ಅಂತ ಯಾರು ಡಿಸೈಡ್ ಮಾಡ್ತಾರೆ ಅಂದ್ರೆ GST ಕೌನ್ಸಿಲ್ಸ್ ಅಂತ ಇರುತ್ತೆ. GST ಕೌನ್ಸಿಲ್ಸ್ ಅಂತ ಇರ್ತಾರೆ. ಈ GST ಕೌನ್ಸಿಲ್ ಯಾರು ಚೇರ್ಮನ್ ಆಗಿರ್ತಾರೆ ಅಂದ್ರೆ, ಓಕೆ, ಫೈನಾನ್ಸ್ ಮಿನಿಸ್ಟರ್ ಚೇರ್ಮನ್ ಆಗಿರ್ತಾರೆ. ಅವ್ರ ಜೊತೆಗೆ ಎಲ್ಲಾ ರಾಜ್ಯದ ವಿತ್ತ ಸಚಿವರು ಇರ್ತಾರೆ. ಅವರೆಲ್ಲ ಸೇರ್ಕೊಂಡು GST ಕೌನ್ಸಿಲ್ ನ ಮೆಂಬರ್ಸ್ ಆಗಿರ್ತಾರೆ. ಅವರು ಇದರಲ್ಲಿ ಇರ್ತಾರೆ. ಓಕೆ, ಫೈನ್ ಸರ್. ಗೈಸ್, ದಿಸ್ ಈಸ್ ವಿತ್ ರೆಸ್ಪೆಕ್ಟ್ ಟು ಆಲ್ ದ ಪ್ರಿಲಿಮ್ಸ್ ಕ್ವಶನ್ಸ್. ಐ ಹೋಪ್ ಐ ಹ್ಯಾವ್ ಕವರ್ಡ್ ಟು ಯು. ಸೊ ನೌ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದ ಹೌ ಡಸ್ ದ ಎಕ್ಸಾಮಿನರ್ ಆಸ್ಕ್ಡ್ ದ ಕ್ವಶನ್ಸ್ ಇನ್ ಮೇನ್ಸ್. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಮೇನ್ಸ್ ಅಲ್ಲಿ ಹೇಗೆ ಬರಿಬೇಕು ಅನ್ನೋದನ್ನ I'm going to just give a glimpse of this one. Okay, glimpse of this one. ನೋಡ್ರಪ್ಪ, ಫಸ್ಟ್ ಕ್ವಶನ್ ಮೇನ್ಸ್, ಇದೆಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ವಿಚ್ ವಾಸ್ ಆಸ್ಕ್ಡ್ ಇನ್ ಓಕೆ ದಿಸ್ ಒನ್ UPSC and KPC ಮೇನ್ಸ್ ಅಲ್ಲಿ. Examine the limits in amending of the constitution. Sir, it's a very good question. Okay, examine the limitation in amending any part of the constitution. Amending any ಒಂದು ಕ್ವಶನ್ ನಲ್ಲಿ, ಈ ತರ ಒಂದು ಮೇನ್ಸ್ ಕ್ವಶನ್ ಅಲ್ಲಿ
3 ಸ್ಟ್ಯಾಂಡರ್ಡ್ ಆನ್ಸರ್ಸ್ ಬರೀಬೇಕು. ಫಸ್ಟ್ ಏನ್ ಬರೀಬೇಕಂದ್ರೆ ಇಂಟ್ರೋ ಬರೀಬೇಕು, ಬಾಡಿ ಬರೀಬೇಕು, ಕನ್ಕ್ಲೂಷನ್ ಬರಬೇಕು. ಇದೆಲ್ಲ ನಿಮಗೆಲ್ಲ ಗೊತ್ತಿರೋದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಇಂಟ್ರೊಡಕ್ಷನ್ ಏನ್ ಇರುತ್ತಲ್ಲ, ಆನ್ ದಟ್ ಬೇಸಿಸ್ ದ ಬಾಡಿ ಶುಡ್ ಬಿ, ಆನ್ ದ ಬೇಸಿಸ್ ಆಫ್ ಇಂಟ್ರೊಡಕ್ಷನ್ ವಾಟ್ ಶುಡ್ ಬಿ ದೇರ್ ಅಂದ್ರೆ ಬಾಡಿ ಶುಡ್ ಬಿ ದೇರ್. ಓಕೆ, ಕನ್ಕ್ಲೂಷನ್ ಆನ್ ದ ಬೇಸಿಸ್ ಆಫ್ ಬೋತ್ ಇಟ್ ಶುಡ್ ಬಿ ದೇರ್. ಓಕೆ, ಈ ಕ್ವಶನ್ ನೀವು ಅಬ್ಸರ್ವ್ ಮಾಡಿದ್ರೆ ಏನ್ ಕೇಳ್ತಿದ್ದಾನೆ ಅಂದ್ರೆ ಆರ್ಟಿಕಲ್ 368 ಬಗ್ಗೆ ಕೇಳ್ತಿದ್ದಾನೆ. ಓಕೆ, ಆರ್ಟಿಕಲ್ 368 ಪ್ರಕಾರ ಸಂವಿಧಾನನ ತಿದ್ದುಪಡಿ ಮಾಡ್ಬೇಕು ಅಂದ್ರೆ ಎಲ್ಲಾ ವಿಷಯಗಳನ್ನ ಸಂವಿಧಾನ ತಿದ್ದುಪಡಿ ಮಾಡ್ಬೇಕಾ ಅಂತ ಕೇಳ್ತಿದ್ದಾನೆ. ನೋ. ಓಕೆ, ಇವಾಗ ಏನಂತ ಕೇಳ್ಬೇಕು, ಎಕ್ಸಾಮಿನ್ ಅಂದ್ರೆ ಪ್ರೋಸ್ ಕಾನ್ಸ್ ಹೇಳ್ಬೇಕು. ಲಿಮಿಟೇಷನ್ ಇನ್ ಅಮೆಂಡಿಂಗ್, ಓಕೆ, ಎಲ್ಲಾದ್ನೂ ಮಾಡಕ್ಕಾಗುತ್ತಾ? ನೋ. ಓಕೆ, ಮಾಡಕ್ಕಾಗಲ್ಲ. ಓಕೆ, ಫಸ್ಟ್ ಆಫ್ ಆಲ್ ನಾವು ಇಂಟ್ರೊಡಕ್ಷನ್ ಏನಿರ್ಬೇಕು, ಆರ್ಟಿಕಲ್ 368 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಎಂಪವರ್ಸ್ ದ ಪಾರ್ಲಿಮೆಂಟ್ ಟು ಅಮೆಂಡ್ ಎನಿ ಪಾರ್ಟ್ ಆಫ್ ಅಮೆಂಡ್ ದ ಪ್ರಾವಿಷನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ. ಓಕೆ, ಅದಾದ್ಮೇಲೆ ಬಾಡಿಯಲ್ಲಿ ಏನೇನ್ ಲಿಮಿಟೇಷನ್ಸ್ ಇದೆ ಎಲ್ಲ ಮಾಡ್ಬೋದಾ ಅಂತ ಕೇಳ್ಬೋದು. ಪ್ರತಿಯೊಂದು ಮೇನ್ಸ್ ಆನ್ಸರ್ ಅಲ್ಲಿ ಮಿನಿಮಮ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನೀವು ಬರಿಬೇಕಂದ್ರೆ ಕಂಪಲ್ಸರಿ ಏನಿರ್ಬೇಕು ಅಂದ್ರೆ ಒಂದು ಆರ್ಟಿಕಲ್ ಇರಬೇಕು. ಈಗ ನಾನು ನೋಡಿ 368 ಆರ್ಟಿಕಲ್ ಅಂತ ಹೇಳಿದೆ. ಇನ್ನೊಂದು ಇರಬೇಕು ಫೇಮಸ್ ಕೇಸಸ್ ಇರಬೇಕು. ಏನಿರ್ಬೇಕಪ್ಪ? ಕೇಸಸ್ ಇರಬೇಕು. ನಾನು ನಿಮಗೆ ಪೊಲಿಟಿಯಲ್ಲಿ ಮೇನ್ಸ್ ಆನ್ಸರ್ ರೈಟಿಂಗ್ ಅಲ್ಲಿ ಫೇಮಸ್ ಏನಿರ್ಬೇಕು ಅಂತ ಹೇಳ್ತಿದ್ದೀನಿ ಅಂದ್ರೆ ಒಂದು ಆರ್ಟಿಕಲ್, ಇನ್ನೊಂದು ಕೇಸಸ್ಗಳು. ಸರ್, ಮೋಸ್ಟ್ ಇಂಪಾರ್ಟೆಂಟ್ ಕೇಸ್ ಲೈಕ್ ಕೇಶವಾನಂದ ಭಾರತಿ ಕೇಸ್, ಕೇಶವಾನಂದ ಭಾರತಿ ಕೇಸ್, ಯು ಕುಡ್ ಇನ್ಕ್ಲೂಡ್ ದ ಕೇಶವಾನಂದ ಭಾರತಿ ಕೇಸ್ ಇನ್ ದಿಸ್. ಓಕೆ, ಅದರ ಪ್ರಕಾರನೇ ಕನ್ಕ್ಲೂಷನ್ ಬರೆದ್ರೆ ಯು ವಿಲ್ ಗೆಟ್ ಆನ್ಸರ್. ಓಕೆ, ಸೊ ದಿಸ್ ಇಸ್ ಹೌ ಯು ನೀಡ್ ಟು ಆನ್ಸರ್ ದ ಕ್ವಶನ್ಸ್. ಓಕೆ, ಇನ್ ದ ಪೊಲಿಟಿ ದಿಸ್ ಇಸ್ ಒನ್ ಆಫ್ ದ ಬ್ಯೂಟಿಫುಲ್ ಎಕ್ಸಾಂಪಲ್. ಲಿಮಿಟೇಷನ್ ಅಂದ್ರೆ ಸಂವಿಧಾನದಲ್ಲಿ ಓಕೆ ಸಂಸತ್ತಿಗಿರುವ ಪ್ರಾವಿಷನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡಕ್ಕೆ ಹೇಗೆ ಲಿಮಿಟ್ ಮಾಡಬಹುದು, ಯಾಕೆ ಮಾಡಬೇಕು, ಅದನ್ನೆಲ್ಲ ನೀವು ಹೇಳ್ಬೇಕು. ಓಕೆ, ನೆಕ್ಸ್ಟ್ ಇದು ಆರ್ಟಿಕಲ್ 301 to 307. ಓಕೆ, ಇದನ್ನು ಕೂಡ ಈ ಟೈಪ್ ಆಫ್ ಅಪ್ಲೈ ಮಾಡಬೇಕು, ಎಕ್ಸ್ಪ್ಲೈನ್. ಇದಾದ್ಮೇಲೆ ರೈಟ್ ಟು ಪ್ರೈವೇಸಿ, ವೆರಿ ಇಂಪಾರ್ಟೆಂಟ್. ನೋಡಿ, ರೈಟ್ ಟು ಪ್ರೈವೇಸಿ ಕೇಸ್ ಪುಟ್ಟಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಇವ್ರದೇ ಒಂದು ಕೇಸ್ ಕೊಟ್ಬಿಟ್ಟಿದ್ದಾರೆ. 2017 ಬಂದಿದ್ದು ಕೇಸ್ ಪುಟ್ಟಸ್ವಾಮಿ. ಕೇಸ್ ಪುಟ್ಟಸ್ವಾಮಿ ಈಸ್ ಎ ಕರ್ನಾಟಕದವರು, ಈಸ್ ಎ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್, ಓಕೆ, ಫಾರ್ಮರ್ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್. ಇವರು ಕೇಸ್ ಹಾಕ್ತಾರೆ, ಏನು ಆಧಾರ್ನ ಬಳಕೆ ಮೇಲೆ. ಓಕೆ, ಏನಪ್ಪ ಆಧಾರ್ನ ಬಳಕೆ ಮೇಲೆ ಕೇಳ್ತಾರೆ. ಓಕೆ, ಫೈನ್ ಸರ್. ನಾವು ಬರೀ ಏನಂತ ಹೇಳ್ಬಿಡಬೇಕು, ಎಕ್ಸ್ಪ್ಲೈನ್ ದ ಕಾನ್ಸೆಪ್ಟ್ ಆಫ್ ರೈಟ್ ಟು ಪ್ರೈವೇಸಿ ಆಸ್ ಎ ಫಂಡಮೆಂಟಲ್ ರೈಟ್. ಓಕೆ, ನಾವು ಎರಡು ತರ ಇಂಟ್ರಡಕ್ಷನ್ ಮಾಡಬಹುದು. ಒಂದು, ವಾಟ್ ಈಸ್ ರೈಟ್ ಟು ಪ್ರೈವೇಸಿ? ರೈಟ್ ಟು ಪ್ರೈವೇಸಿ ಅಂದ್ರೆ ಏನು? ಆರ್ಟಿಕಲ್ 21 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಸ್ ಎಂಪವರ್ಡ್ ರೈಟ್ ಟು ಪ್ರೈವೇಸಿ. ವಿ ಆರ್ ನಾಟ್ ಆಥರೈಸ್ಡ್ ಟು ಪ್ರೊವೈಡ್ ಎನಿ ಡೀಟೇಲ್ಸ್ ಟು ಎನಿ ಇಂಡಿವಿಜುವಲ್ ಇಫ್ ಯು ಲೈಕ್ ಇಟ್. ಅರ್ಥ ಆಗ್ತದೆ? ನಮ್ಮ ಪರ್ಸನಲ್ ಡೀಟೇಲ್ಸ್ ನಾವು ಹೇಳ್ದಂಗೆ ಇರ್ಬೋದು. ಅರ್ಥ ಆಗ್ತಿದೆಯಾ? ಆ ಕೇಸ್ ಮೇಲೆ ಇರ್ಬೋದು, ನಾವು ಹೇಳ್ದಂಗೆ ಇರ್ಬೋದು. ಇದನ್ನ ಏನಂತ ಹೇಳಿದ್ದಾರೆ? ಫಂಡಮೆಂಟಲ್ ರೈಟ್ಸ್ ಅಂತ ಹೇಳಿದ್ದಾರೆ. ಫಂಡಮೆಂಟಲ್ ರೈಟ್ಸ್ ಅಂದ್ರೆ ಇಂಪಾರ್ಟೆಂಟ್ ಬೇಸಿಕ್ ರೈಟ್ಸ್. ಅಂದ್ರೆ ರೈಟ್ ಟು ಪ್ರೈವೇಸಿ ಫಂಡಮೆಂಟಲ್ ರೈಟ್ಸ್. ಫಂಡಮೆಂಟಲ್ ರೈಟ್ಸ್ ಅಂದ್ರೆ ಇಟ್ಸ್ ಎ ಲೀಗಲ್ ರೈಟ್ಸ್. ಯಾರು ಫೋರ್ಸ್ಫುಲಿ ನಮಗೇನಾದ್ರು ಕೇಳಿದ್ರೆ ನಾವು ಕೇಸ್ ಹಾಕ್ಬೋದು ಅವ್ರ ಮೇಲೆ. ಅರ್ಥ ಆಗ್ತೀಯಾ? ಇದು ಕಾನ್ಸೆಪ್ಟ್ ಕ್ವಶನ್. ಇದನ್ನ ರೈಟ್ ಟು ಪ್ರೈವೇಸಿ ಅಂದ್ರೆ ಏನು ಅಂತ ಹೇಳಿ, ಇನ್ ಲೈಟ್ ಆಫ್ ಜಡ್ಜ್ಮೆಂಟ್ ಆಫ್ ದ ಸುಪ್ರೀಂ ಕೋರ್ಟ್ ಈ ಪ್ರೈವೇಸಿಗೂ ಮತ್ತು ಈ ಕೇಸಿಗೂ ಯಾಕೆ ಸಂಬಂಧಪಟ್ಟಿದ್ದು ಅಂತ ನಾವು ಬಾಡಿಯಲ್ಲಿ ಬರ್ಕಂತ ಬರಬೇಕು. ಓಕೆ, ವಾಟ್ ವಿಲ್ ಹ್ಯಾಪನ್? ರೈಟ್ ಟು ಪ್ರೈವೇಸಿ ಅಂದ್ರೆ ನಾವು ನಮ್ಮ ಡೀಟೇಲ್ಸ್ ನ ಶೇರ್ ಮಾಡಿದ್ರೆ ಏನೇನು ಪ್ರೋಸ್ ಆಗುತ್ತೆ, ಕಾನ್ಸ್ ಆಗುತ್ತೆ, ಇದರಿಂದ ಏನ್ ಅಫೆಕ್ಟ್ ಆಗುತ್ತೆ, ಈ ಜಡ್ಜ್ಮೆಂಟ್ ನಾವು ಬರ್ಕಂತ ಹೋಗ್ಬೇಕು. ಆ ಟೈಮಲ್ಲಿ ಈ ಕ್ವಶನ್ ಇಟ್ಸ್ ವಾಸ್ ಎ ವೆರಿ ಇಂಪಾರ್ಟೆಂಟ್. ಸೊ ಇದನ್ನ ಓಕೆ ಯು ಕ್ಯಾನ್ ಯೂಸ್ ನೌ ಆಲ್ಸೋ ಆನ್ ದ ಬೇಸಿಸ್ ಆಫ್ ರೈಟ್ ಟು ಪ್ರೈವೇಸಿ. ಆರ್ಟಿಕಲ್ 21 ನ ಯೂಸ್ ಮಾಡ್ಕೊಂಡು ಯು ಕ್ಯಾನ್ ರೈಟ್. ಓಕೆ, ನೆಕ್ಸ್ಟ್ ವೆರಿ ಗುಡ್. ರೈಟ್ಸ್ ಅಂಡ್ ಡ್ಯೂಟೀಸ್. ನೋಡ್ರಪ್ಪ, ರೈಟ್ಸ್ ಡ್ಯೂಟೀಸ್ ಆರ್ ಕ್ಲೋಸ್ಲಿ ರಿಲೇಟೆಡ್ ಅಂಡ್ ಕೆನಾಟ್ ಬಿ ಸಪರೇಟೆಡ್ ಫ್ರಮ್ ಒನ್ ಅದರ್. ಓಕೆ, in the light of the above statement, discuss the importance of fundamental duties outlined in the part 4th. Okay, direct question ಕೇಳಿದ್ರೆ fundamental duties, rights and duties. Rights ಅಂದ್ರೆ fundamental rights, duties ಅಂದ್ರೆ fundamental duties. Now we can start our definition with fundamental duties. Fundamental duties ಅಂದ್ರೆ ಏನು ಅಂತ. ಓಕೆ, fundamental duties ಅಂತ ಡೆಫಿನೇಷನ್ ಬರೆದ ಮೇಲೆ ಏನಂತ ಕೇಳಿದ್ರೆ ರೈಟ್ಸ್ ಡ್ಯೂಟೀಸ್ ಆರ್ ಕ್ಲೋಸ್ಲಿ ರಿಲೇಟೆಡ್ ಅಂಡ್ ಕೆನಾಟ್ ಬಿ ಸಪರೇಟೆಡ್ ಒನ್ ಅನದರ್. ಓಕೆ, ರೈಟ್ಗೂ ಮತ್ತು ಡ್ಯೂಟೀಸ್ಗೂ ಒಂದಕ್ಕೊಂದು ಸಂಬಂಧ ಇದೆ, ನಾವು ಸಪರೇಟ್ ಮಾಡಕ್ಕಾಗಲ್ಲ ಅಂತ ಕ್ವಶನ್ ಕೇಳ್ತಿದ್ದಾರೆ. ಸರ್, ಏನ್ ಬರಿಬೇಕು ಅಂದ್ರೆ, ಸಿ ವಾಟ್ ಆರ್ ಫಂಡಮೆಂಟಲ್ ರೈಟ್ಸ್? ಫಂಡಮೆಂಟಲ್ ಡ್ಯೂಟೀಸ್ ಆರ್ ನಾನ್ ಜಸ್ಟಿಸಬಲ್ ರೈಟ್ಸ್. ನಾನ್ ಜಸ್ಟಿಸಬಲ್ ಅಂದ್ರೆ ಅದನ್ನ ಕೆಲಸ ಮಾಡಲಿ ಅಂದ್ರೆ ಯಾರು ನಮಗೆ ಕೇಸ್ ಹಾಕಕ್ಕಾಗಲ್ಲ, ಬಟ್ ಅದು ನಮ್ಮ ಮಾರಲ್ ಸೈನ್ಸ್ ಅಂದ್ರೆ ನಮ್ದು ಇಂಟಿಗ್ರಿಟಿ, ಆನೆಸ್ಟಿ, ಅದು ನಾವು ಮಾಡ್ಬೇಕಾಗಿರೋದು. ಫಂಡಮೆಂಟಲ್ ರೈಟ್ಸ್ ಏನಂದ್ರೆ ಕಂಪಲ್ಸರಿ. ಓಕೆ, ಇದನ್ನ ನಾವು ಮಾಡ್ಲೇಬೇಕು. ಅಂದ್ರೆ ಫಂಡಮೆಂಟಲ್ ರೈಟ್ಸ್, ಜಸ್ಟಿಸಬಲ್ ರೈಟ್ಸ್, ಇದನ್ನ ಮಾಡಲಿಲ್ಲ ಅಂದ್ರೆ ದೇ ಮೇ ಪುಟ್ ಎ ಕೇಸ್ ಇನ್ ಸುಪ್ರೀಂ ಕೋರ್ಟ್. ಓಕೆ, ಅರ್ಥ ಆಗ್ತಿದೆಯಾ? ರೈಟ್ಸ್ ಡ್ಯೂಟೀಸ್ ಆರ್ ಕ್ಲೋಸ್ಲಿ ರಿಲೇಟೆಡ್ ಟು ಹೌ ದೇ ಆರ್ ಕ್ಲೋಸ್ಲಿ ರಿಲೇಟೆಡ್. Okay, we need to define how they are closely related and cannot be separated from one another. How they are not can be separated ಅಂದ್ರೆ, see there are many judgment which has given ಒಂದಕ್ಕೊಂದಕ್ಕೂ ಇಂಟರ್ಲಿಂಕ್ ಇದೆ. ಫಂಡಮೆಂಟಲ್ ಡ್ಯೂಟೀಸು ಮತ್ತೆ ಫಂಡಮೆಂಟಲ್ ರೈಟ್ಸು ಒಂದೇ ಗಾಡಿಯ ಎರಡು ಚಕ್ರ ಇದ್ದಂಗೆ.
ಅವೆರಡು ಚೆನ್ನಾಗಿ ಹೋದ್ರೆ ಮಾತ್ರ ಭಾರತ ಅಭಿವೃದ್ಧಿ ಆಗೋಕ್ಕೆ ಅಂತ ತುಂಬಾ ಜಡ್ಜ್ಮೆಂಟ್ ಕೇಳಿದೆ. ಇನ್ ದ ಲೈಟ್ ಆಫ್ ದ ಅಬೌವ್ ಸ್ಟೇಟ್ಮೆಂಟ್ ಡಿಸ್ಕಸ್ ದ ಇಂಪಾರ್ಟೆನ್ಸ್ ಆಫ್ ಫಂಡಮೆಂಟಲ್ಸ್. ಈ ಆಧಾರದ ಮೇಲೆ ಯಾವ್ದ್ರ ಬಗ್ಗೆ ತಿಳಿಸಿ ಅಂತ ಹೇಳ್ತಿದ್ದಾರೆ, ಫಂಡಮೆಂಟಲ್ ಡ್ಯೂಟೀಸ್ ಬಗ್ಗೆ ತಿಳಿಸಿ ಅಂತಿದ್ದಾರೆ. ಓಕೆ, ಯು ನೀಡ್ ಟು ಎಕ್ಸ್ಪ್ಲೇನ್ ಆಲ್ ದ ಪ್ರಾವಿಷನ್ಸ್. ಓಕೆ, ಫಂಡಮೆಂಟಲ್ ಡ್ಯೂಟೀಸ್ ಅಲ್ಲಿ ನ್ಯಾಷನಲ್ ಫ್ಲಾಗ್ ಆನರ್ ಆಕ್ಟ್, ಚೆರಿಶ್ ದ ನೋಬಲ್ ಐಡಿಯಲ್ಸ್, ಆಮೇಲೆ ಪ್ರೊಟೆಕ್ಟ್ ದ ಎನ್ವೈರನ್ಮೆಂಟ್, ಇದನ್ನು ಎಲ್ಲ ಕೂಡ ನೀವು ಎಕ್ಸ್ಪ್ಲೈನ್ ಮಾಡ್ಬೋದು ಕಂಪ್ಯಾರಿಸನ್ ವಿತ್ ರೈಟ್ಸ್ ಅಂಡ್ ಡ್ಯೂಟೀಸ್. ಓಕೆ, ಅದಾದ ತಕ್ಷಣ ನೆಕ್ಸ್ಟ್ ಕ್ವಶನ್ ಕೇಳಿರೋದು ವಾಟ್ ಈಸ್ ಪ್ರಿಯಂಬಲ್ ಅಂತ ಕೇಳಿದ್ದಾನೆ. ಓಕೆ, ವಾಟ್ ಈಸ್ ಪ್ರಿಯಂಬಲ್ ಇನ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್? ನಮ್ಮ ದೇಶದ ಸಂವಿಧಾನದಲ್ಲಿ ಪ್ರಿಯಂಬಲ್ ಏನು? ಡಿಸ್ಕಸ್ ದ ಗೋಲ್ಸ್ ದಟ್ ಆರ್ ಔಟ್ಲೈನ್ ಇನ್ ದ ಪ್ರಿಯಂಬಲ್. ನಮ್ಮ ದೇಶದಲ್ಲಿ ಪ್ರಿಯಂಬಲ್ ಬಗ್ಗೆ ಏನು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ಓಕೆ ಸರ್, ಸ್ಟ್ಯಾಂಡರ್ಡ್ ಆಗಿ ಹೇಳ್ಬೇಕು ಅಂದ್ರೆ ವಾಟ್ ಈಸ್ ಪ್ರಿಯಂಬಲ್? ಓಕೆ, ನಾವು ಈ ತರ ಓಕೆ ನೋಡ್ರಪ್ಪ, ಇದು ಒಂದು ಎಕ್ಸಾಂಪಲ್ ಹೇಳ್ತೀನಿ, ಮೇನ್ಸ್ ಹೇಗೆ ಬರೀಬಹುದು ಅಂದ್ರೆ what is preamble in the Indian constitution? Then you definition ಹೇಳ್ಬೇಕು. So preamble is the prefix of the constitution which we have brought from the USA, okay, which says about objectives of the Indian constitution ಅಂತ ಹೇಳಿದ್ರೆ ಡೆಫಿನೇಷನ್ ಬಂದ್ರೆ ನೋಡಿ ಏನೇನು ಕವರ್ ಆಗಿದೆ, ಯಾವ ದೇಶ ಸಂವಿಧಾನದಿಂದ ತಗೊಂಡಿದೀವಿ ಅಂತ ಹೇಳ್ತೀವಿ, ಏನು ಆಬ್ಜೆಕ್ಟಿವ್ ಇದೆ, ಇದರಿಂದ ಏನು ಎನ್ಫೋರ್ಸ್ ಆದ್ರೆ ಏನು ಅಂತ ಕಂಪ್ಲೀಟ್ ಆಗಿ ನಮಗೆ ಇನ್ಫಾರ್ಮೇಶನ್ ಸಿಗುತ್ತೆ. ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಟು ವಾಟ್ ಈಸ್ ಪ್ರಿಯಂಬಲ್ ಇನ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಹೇಳ್ತಾರೆ. ನೆಕ್ಸ್ಟ್ ಡಿಸ್ಕಸ್ ದ ಗೋಲ್ಸ್ ದಟ್ ಆರ್ ಔಟ್ಲೈನ್ ಇನ್ ದ ಪ್ರಿಯಂಬಲ್. ಏನೇನು ಗೋಲ್ಸ್ ಇದೆ ಅಂತ ಹೇಳ್ಬೇಕು. ಏನೇನು ಗೋಲ್ಸ್ ಇದೆ? ಗೆಸ್ ಲಿಸನ್ ಟು ಮೀ. ಗೋಲ್ಸ್ ಇದೆ, ವೆರಿ ಇಂಪಾರ್ಟೆಂಟ್. ಸಾವರಿನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದೆ. ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ಸೊಲೊಮೋನ್ಲಿ ರಿಸಲ್ಟ್ ಟು ಕಾನ್ಸ್ಟಿಟ್ಯೂಟ್ ಇಂಡಿಯಾ ಇಂಟು ಸಾವರಿನ್, ಸೋಷಿಯಲಿಸ್ಟಿಕ್, ಸೆಕ್ಯುಲರ್. ಈ ವರ್ಡ್ನ ಎಕ್ಸ್ಪ್ಲೈನ್ ಮಾಡಬೇಕು. ಸಾವರಿನ್ ಅಂದ್ರೆ ಏನು, ಸೋಷಿಯಲಿಸ್ಟಿಕ್ ಅಂದ್ರೆ ಏನು, ಸೆಕ್ಯುಲರ್ ಅಂದ್ರೆ ಏನು, ಡೆಮೋಕ್ರೆಟಿಕ್ ಅಂದ್ರೆ ಏನು, ರಿಪಬ್ಲಿಕ್ ಅಂದ್ರೆ ಏನು. ಆಮೇಲೆ ಬರ್ತವೆ ಜಸ್ಟಿಸ್ ಅಂದ್ರೆ ಏನು, ಸೋಷಿಯಲ್, ಎಕನಾಮಿಕ್, ಪೊಲಿಟಿಕಲ್ ಜಸ್ಟಿಸ್, ಲಿಬರ್ಟಿ ಆಫ್ ಥಾಟ್, ಎಕ್ಸ್ಪ್ರೆಷನ್, ಬಿಲೀಫ್ ಅಂಡ್ ಫೇತ್ ಅಂಡ್ ಓಕೆ ದಟ್ ಆಲ್ ಕ್ಯಾನ್ ಬಿ ಎಕ್ಸ್ಪ್ಲೈನ್ ಥ್ರೂ ದ ಫಿಫ್ತ್ ಕ್ವಶನ್. ಓಕೆ ಫೈನ್. ಓಕೆ ಫೈನ್. ಇದಾದ್ಮೇಲೆ ನಾವು ಹೇಳ್ಬೋದು ವಾಟ್ ಈಸ್ ಮನಿ ಬಿಲ್. ಓಕೆ, ಆರ್ಟಿಕಲ್ 112 ವಾಟ್ ಈಸ್ ಮನಿ ಬಿಲ್ ಅಂತ ಕೇಳ್ಬೋದು. ಸಾರಿ, ಆರ್ಟಿಕಲ್ 110 ಎಕ್ಸ್ಪ್ಲೈನ್ ದ ಲೆಜಿಸ್ಲೇಟಿವ್ ಪ್ರೊಸೀಜರ್ ರಿಗಾರ್ಡಿಂಗ್ ದ ಆರ್ಡಿನರಿ ಬಿಲ್ ಅಂಡ್ ಮನಿ ಬಿಲ್. ಆರ್ಡಿನರಿ ಬಿಲ್ ಮತ್ತೆ ಮನಿ ಬಿಲ್ ನ ಇಂಟ್ರಡಕ್ಷನ್ ಮಾಡ್ಬೇಕಂದ್ರೆ ಏನೇನು ಕಂಪಲ್ಷನ್. ಓಕೆ, ಫಾರ್ ಎಕ್ಸಾಂಪಲ್ ಅಂದ್ರೆ ಮನಿ ಬಿಲ್, ಒಂದು ಬಿಲ್ ನ ಮನಿ ಬಿಲ್ ನ ಆರ್ಡಿನರಿ ಬಿಲ್ ಅಂತ ಯಾರು ಡಿಸೈಡ್ ಮಾಡ್ತಾರೆ? ಸ್ಪೀಕರ್ ಡಿಸೈಡ್ ಮಾಡ್ತಾರೆ. ದಟ್ ವಿ ಶುಡ್ ಸಿ ಮನಿ ಬಿಲ್, ಹೂ ಡಿಸೈಡ್ ದ ಬಿಲ್ ಆಸ್ ಎ ಮನಿ ಬಿಲ್ ಅಂತ ಹೇಳಿದ್ರೆ ದ ಆನ್ಸರ್ ಇಸ್ ಸ್ಪೀಕರ್. ಇನ್ನೊಂದು ಏನಪ್ಪಾ ಅಂದ್ರೆ ಮನಿ ಬಿಲ್ ನ ಓಕೆ ಮನಿ ಬಿಲ್ ನ ರಾಜ್ಯಸಭೆಯಲ್ಲಿ ಪಾಸ್ ಮಾಡೋಂತ ಅವಶ್ಯಕತೆ ಇರ್ತಿಲ್ಲ. ದೇ ಜಸ್ಟ್ ವಾಂಟ್ ಟು ಇಂಟ್ರಡಕ್ಷನ್. ಓಕೆ, ದಟ್ ವಿ ಶುಡ್ ರೈಟ್ ವಾಟ್ ಈಸ್ ಮನಿ ಬಿಲ್, ಎಕ್ಸ್ಪ್ಲೈನ್ ದ ಲೆಜಿಸ್ಲೇಟಿವ್ ಪ್ರೊಸೀಜರ್ ರಿಗಾರ್ಡಿಂಗ್ ದ ಮನಿ ಬಿಲ್. ಇಟ್ಸ್ ಅ ಡೈರೆಕ್ಟ್ ಕ್ವಶನ್. ಇದರಲ್ಲಿ ಕನ್ಕ್ಲೂಷನ್ ಅಲ್ಲಿ ನೀವು ಏನ್ ಜಾಸ್ತಿ ಅಂತ ಬರೆಯಂತ ಅವಶ್ಯಕತೆ ಇಲ್ಲ. ಓಕೆ, what is the difference between money bill and ordinary bill ಅಂತ ಹೇಳಿದ್ರೆ ಬಂದ್ರೆ okay you may get the answer. Okay but sir, this is with respect to Mainz question which was asked in the previous questions. So as I said, along with this ನಾವು ಈ ವರ್ಡ್ಸ್ ಯೂಸೇಜ್ ನ ನೆನ್ಪಿಟ್ಕೋಬೇಕು. ಎಕ್ಸಾಮಿನ್, ಎಕ್ಸ್ಪ್ಲೈನ್, ಎಕ್ಸಾಮಿನ್. ಆಮೇಲೆ ಇನ್ನೊಂದು ಕ್ವಶನ್ ಕೇಳ್ತಾರೆ, ಓಕೆ ಎಸ್ ಆರ್ ನೋ ತರ ಕ್ವಶನ್ಸ್ ಕೇಳ್ತಾರೆ. ದಟ್ ಆಲ್ಸೋ ವಿ ಶುಡ್ ಬಿ ಏಬಲ್ ಟು ರೈಟ್. ಆಮೇಲೆ ಎಲುಸಿಡೇಟ್ ಅಂತ ಕೇಳ್ತಾರೆ. ಓಕೆ, ಅದ್ರ ಡಿಫ್ರೆನ್ಸಸ್ ಏನು ಅಂತ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅಬ್ಸರ್ವ್ ಮಾಡಬಹುದು. ಫೈನ್ ಸರ್, ದಿಸ್ ಈಸ್ ದ ಇಂಟ್ರಡಕ್ಟರಿ ಕ್ಲಾಸ್ ಫಾರ್ ಯು ವಿತ್ ರೆಸ್ಪೆಕ್ಟ್ ಟು ಪೊಲಿಟಿ. Rest, next phases okay of the syllabus will be done in the coming classes. Okay fine sir, this is with respect to my classes, and thank you for your patience listening.